ಚೆನ್ನಾಗೋಡೆ ಹಳೆ ಮುತ್ಕಿ. ಆಲ್ ದ ಬೆಸ್ಟ್. ಚೆನ್ನಾಗ. ವೆಲ್ ಪ್ಲೇಡ್ ಧ್ರುವ. ನೆಕ್ಸ್ಟ್ ಬ್ಯಾಟ್ಸ್ಮನ್ ಬೇಗ ಬೇಗ ಬರಬೇಕು. ಏನು ಕ್ಯಾಪ್ಟನ್ ಸರ್ ಇಷ್ಟು ಬೇಗ ಔಟ್ ಆಗಿಬಿಟ್ರಿ? ಒಂದು ಓವರ್ ಇದ್ರೆ ವಿನ್ ಮಾಡಿಸ್ಬಿಡ್ತಿದೆ. ಈಗ 10 ರನ್ಸ್ ಬೇಕು. ಕೇರ್ಫುಲ್ ಆಗಾಡು, ವಿಕೆಟ್ ಉಳಿಸ್ಕೊ. ನಾನು ನಮ್ಮ ಏರಿಯಾನಲ್ಲಿ ಚಿನ್ನಿ ದಾಂಡು ಆಡ್ತಿದ್ದೆ. ಗುರಿ ಪ್ರಾಕ್ಟೀಸ್ ಇತ್ತು. ಅವ್ರ ಜೊತೆ ಕ್ರಿಕೆಟ್ ಆಡುವಾಗ ಬೌಲಿಂಗ್ ಕೊಡ್ತಿದ್ರು. ಅದಕ್ಕೆ ಬೌಲಿಂಗ್ ಚೂರು ಪಾರು ಬರುತ್ತೆ, ಅದೇ ಬ್ಯಾಟಿಂಗ್ ಮಾತ್ರ ನಯ ಪೈಸೆ ಬರಲ್ಲ. ನನ್ನಿಂದನೇ ನಾವು ಮ್ಯಾಚ್ ಸೋತ್ಬಿಟ್ರೆ ಪ್ರತಿ ಬಾಲ್ 4-6 ಹೋಗ್ಬೇಕು ಅಂತ ನಾನು ಹೇಳ್ತೀನಲ್ಲ. ಬೌಂಡ್ರಿ ಹೊಡೆಯೋದ್ರಿಂದ ಮ್ಯಾಚ್ ಗೆಲ್ಲೋದಿಲ್ಲ. ಕೆಲವು ಸಲ ಸಿಂಗಲ್ಸ್ ಕೂಡ ತುಂಬಾ ಮುಖ್ಯ. ನೀನ್ ಬರೀ ಬ್ಯಾಟಲ್ಲಿ ಟಚ್ ಮಾಡಿ ಪುಷ್ ಮಾಡು ಸಾಕು. ನಾನ್ ಸ್ಟ್ರೈಕಲ್ಲಿ ಇರೋ ನನಗೆ ನೀನು ಹೆಲ್ಪ್ ಮಾಡಬೇಕು. ಐ ಟೇಕ್ ಕೇರ್ ಆಫ್ ದ ರೆಸ್ಟ್. ಆದ್ರೂ ನಂಗೆ ಭಯ ಆಗ್ತಿದೆ ವೇದಾಂತ್. ನೋಡು, ಆಡೋದು ಗೆಲ್ಲೋದಕ್ಕೆ. ಆದ್ರೆ ಗೆಲ್ಲಿಲ್ಲ ಅಂದ್ರೂ ನೋ ಪ್ರಾಬ್ಲಮ್, ಟೆನ್ಷನ್ ಇಲ್ಲ. ಆದ್ರೆ ಎಫರ್ಟ್ಸೇ ಹಾಕ್ಲಿಲ್ಲ ಅಂತಂದ್ರೆ ಇಟ್ ಇಸ್ ನಾಟ್ ಓಕೆ. ನಾವು ಗೆಲ್ತೀವೋ ಸೋಲ್ತೀವೋ ಸೆಕೆಂಡ್ರಿ, ಆದ್ರೆ ಎಷ್ಟು ಮಟ್ಟದ ಎಫರ್ಟ್ಸ್ ಹಾಕ್ತೀವಿ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಈಗ ನೀನ್ ಮಾಡ್ಬೇಕಾಗಿರೋದು ಅದೇನ. ಹೆದರ್ಬೇಡ, ಆಡೋ. ಸರಿ ವೇದಾಂತ್. ಕಮೋನ ಮೂಲ್ಯ, ಬೆಂಕಿನ ವಿನ್ ಮಾಡೋದು ನಿನ್ ಕೈಯಲ್ಲಿದೆ. ಥರ್ಡ್ ಬಾಲ್ ಗೋ. ಹೆದರ್ಬೇಡ, ನಾನಿದ್ದೀನಿ ತಾನೆ. ನಾವು ಸೋಲೋದಿಲ್ಲ. ನಾನು ಹೇಳ್ದಾಗ ಆಡು. ಬಾಲ್ ನನ್ನ ಎದುರು ಬರುವಾಗ ನೀನ್ ಹೇಳಿದಲ್ಲ ಒಟ್ಟಿಗೆ ನೆನಪಾಗಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ವೇದಾಂತ್. ಫುಲ್ ಕನ್ಫ್ಯೂಸ್ ಆಗೋಯ್ತು. ಸಾರಿ. ಸರಿ, ಹಾಗಾದ್ರೆ ನಿನ್ಗೆ ಹೇಗೆ ಬರುತ್ತೋ ಹಾಗೆ ಆಡು. ನಾನು ದಿನ ರೆಸ್ಟ್ರಿಕ್ಟ್ ಮಾಡೋದಿಲ್ಲ. ಯು ಜಸ್ಟ್ ಪ್ಲೇ ಯೋರ್ ಗೇಮ್. ನಿಮ್ಮಿಬ್ಬರದು ಆಟಕ್ಕಿಂತ ಮಾತೇ ಜಾಸ್ತಿ ಆಯ್ತು. ಮಾಮೈದ, ಈ ಬಾಲ್ ವಿಕೆಟ್. Baba gare ga ga baba gare ga ga da da ba ga baba re re re
ಯಾವಾಗ ಬಂದೆ? ನಾನು ಆಗ್ಲೇ ಬಂದೆ. ನೀನೆ ಕಾಫಿ ಹಾಕೋದ್ರಲ್ಲಿ ಬ್ಯುಸಿ ಆಗೋಗಿದ್ಯಾ? ಹಲೋ ಬಾಸ್, ಏನಿದು? ನಾವಿಬ್ರು ಹೊರಗಡೆ ಬಂದಿದ್ವಿ. ಸ್ವಲ್ಪ ಟೈಮ್ ಒಟ್ಟಿಗೆ ಪರ್ಸನಲ್ ಆಗಿ ಸ್ಪೆಂಡ್ ಮಾಡ್ಬೋದು ಅಂತ ಖುಷಿ ಪಟ್ಟಿದ್ದೆ. ಖುಷಿ ಪಟ್ಟಿದೆ ಅಂತ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳೋದಕ್ಕೆ ಈಗೇನ್ ನನ್ ಭಾಸ್ನ ನಿನ್ ಮಂಗ್ಳೂರಲ್ಲಿ ಇದ್ಯಾ? ಹೇಳೋದಕ್ಕೇನೋ ಎದುರು ಬದ್ರೆ ಇದೀವಿ, ಆದ್ರೆ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಎಲ್ಲ ಆಗ್ತಿದೆ. ನಾನು ಹೇಳಿದ ಒಂದ್ ಕೆಲಸ ಮಾಡ್ತೀಯಾ? ಅದ್ರಲ್ಲಿ ಕೇಳೋದೇನಿದೆ? ನೀನ್ ಏನ್ ಹೇಳಿದ್ರು ನಾನು ಮಾಡ್ತೀನಿ. ನಿಜವಾಗ್ಲೂ ಮಾಡ್ತೀಯಾ? ಅಫ್ಕೋರ್ಸ್ ಮಾಡ್ತೀನಿ. ನಮ್ಮನ್ನ ತುಂಬಾ ಪ್ರೀತಿಸೋರು ಏನಾದ್ರೂ ಕೇಳಿದಾಗ ಅದನ್ನ ನೆರವೇರಿಸ್ಕೊಡೋದ್ರಲ್ಲಿರೋ ಸುಖನೇ ಬೇರೆ. ನೀ ನಿಜವಾಗ್ಲೂ ವೇದಾಂತೇನಾ? ತುಂಬಾ ಬದಲಾಗಿದ್ಯಾ. ಬದಲಾವಣೆ ಒಂದೇ ಶಾಶ್ವತ ಅಂತಾರಲ್ಲ ಹಾಗೆ. ಅಷ್ಟಕ್ಕೂ ನಾನು ಯಾರಿಗೋಸ್ಕರ ಬದಲಾಗಿದ್ದೀನಿ? ನಿನ್ಗೋಸ್ಕರ ತಾನೆ. ನನ್ನೊಳಿಗೋಸ್ಕರ ನಾನು ಬದಲಾಗಿದ್ದೀನಿ ಅಂತ ಹೇಳ್ಕೊಳೋದಕ್ಕೂ ನಂಗೆ ತುಂಬಾನೇ ಖುಷಿ ಇದೆ. ಈ ತರ ನಿನ್ ಶಾಕ್ ಮೇಲ್ ಶಾಕ್ ಕೊಡ್ತಾ ಇದ್ರೆ ನನ್ ಹಾರ್ಟ್ ಎಷ್ಟು ಅಂತ ತಡ್ಕೊಳುತ್ತೆ. ದಿನೇ ದಿನೇ ವೀಕ್ ಆಗೋಗುತ್ತೆ. ಪ್ರೀತಿಲಿ ಯಾವತ್ತೂ ಹಾರ್ಟ್ ಸ್ಟ್ರಾಂಗ್ ಆಗುತ್ತೆ ಹೊರತು ವೀಕ್ ಆಗಲ್ಲ. ಅದು ಪ್ರೀತಿಗಿರೋ ಶಕ್ತಿ. ನಿನ್ ಬಾಯಲ್ಲಿ ಒಂದಾದ್ಮೇಲೆ ಒಂದು ಇಂಥ ರೊಮ್ಯಾಂಟಿಕ್ ಮಾತು ಕೇಳ್ತಾ ಇದ್ರೆ ವೀಕ್ ಅಲ್ಲ ಅಟ್ಯಾಕೆ ಆಗೋಗುತ್ತೆ ಅಂತ ಡೌಟು ಸುಳ್ಳೆ ಪುಳ್ಳೆ. ಅದ್ಬಿಡು, ಅದೇನೋ ಕೆಲ್ಸ ಅಂತ ಹೇಳಿದ್ಯಲ್ಲ, ಏನದು? ಕೆಲ್ಸ ಉಳ್ದಿದ ಗ್ಲಾಸ್ಗೆಲ್ಲ ಕಾಫಿ ಹಾಕಿ ಕಾಫಿ ಕೊಟ್ಬಿಡು, ನಾನು ಹೋಗಿ ಸ್ನಾಕ್ಸ್ ತಂದ್ಬಿಡ್ತೀನಿ. ಕೆಲ್ಸ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ಟವ್ರಿಗೆ ಅದ್ರ ಮೇಲೆ ರೆಸ್ಪೆಕ್ಟ್ ಇರ್ಬೇಕು. ಇವಳು ಬರೀ ಕಿಲಾಡಿ ಅಲ್ಲ, ಜಗತ್ ಕಿಲಾಡಿ. ಮುದ್ದುಗುಮ್ಮ. ಕೊಡಿ, ನಾನು ಹಚ್ತೀನಿ. ಏನು ಬೇಕಾಗಿಲ್ಲ. ಬೌಲಿಂಗ್ ಮಾಡೋವಾಗ ತುಂಬಾ ಏಟಾಯ್ತೇನೋ ಅಲ್ವಾ? ಟೆನ್ಷನ್ ಏನು ಮಾಡ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ. ಯಾವುದೋ ಒಂದು ವಿಷಯಕ್ಕೆ ನಮ್ಮಿಬ್ಬರ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಆದ್ರೆ ಅದ್ರ ಆಚೆ ನಿಮ್ ಮನ್ಸಲ್ಲಿ ನನ್ನ ಬಗ್ಗೆ ಚೂರು ಬೇಜಾರೇ ಇಲ್ವಲ್ರಿ? ನೀವೊಬ್ರೇ ಅಲ್ಲ, ನಾನು ನಿಮ್ಮನ್ನ ಅಷ್ಟೇ ಪ್ರೀತಿಸ್ತೀನಿ. ಆದ್ರೆ ನನ್ನ ಮನ್ಸಿನ ಮೇಲೆ ನೀವು ಮಾಡಿರೋದ್ರ ಬಗ್ಗೆ ನನಗೀಗ್ಲೂ ಬೇಜಾರಿದೆ. ನೀವು ಕ್ರಿಕೆಟ್ ಎಲ್ಲ ಆಡಿ ಎಷ್ಟು ವರ್ಷ ಆಗಿತ್ತೋ ಏನೋ ಅಲ್ವಾ? ನೀವು ಖುಷಿಯಿಂದ ಆಡೋದು ನೋಡಿ ನಂಗೂ ಖುಷಿ ಆಯ್ತು. ಈ ಗಾಯಕ್ಕೆಲ್ಲ ಹೆದರಬೇಡಿ, ಹೊರಟೋಗ್ಬಿಡುತ್ತೆ. ನಿಮ್ಮನ್ನ ನೋಡ್ತಾ ಇದ್ರೆ ಹಾಗೆ ನೋಡ್ತಾನೆ ಇರಬೇಕು ಅನ್ಸುತ್ತೆ ಹೆಂಡತಿ. ಕೋಪ ಇದೆ ಅಂದ್ಬಿಟ್ರೆ ಪ್ರೀತಿ ಚೂರು ಕಮ್ಮಿ ಆಗಿಲ್ವಲ್ಲ? ನಾನು ಹೇಗೆ ನಡ್ಕೊಂಡ್ರು ನಿಮಗೆ ನನ್ನ ಮೇಲೆ ಸ್ವಲ್ಪನೂ ಪ್ರೀತಿ ಕಮ್ಮಿ ಆಗಿಲ್ಲ ಅನ್ನೋದು ಚೆನ್ನಾಗಿ ಗೊತ್ತು. ಯಾವಾಗ ನಮ್ಮ ಮಧ್ಯೆ ಯಾಕೆ ಜಗಳ ನಡೆಯುತ್ತೋ ಅಂತ ನೆನಪಾಗುತ್ತೋ ಆಗೆಲ್ಲ ನಿಮ್ಮ ಈ ಮುಖನ ನೋಡೋದೇ ಬೇಡ ಅನ್ನಷ್ಟು ಕೋಪ ಬರುತ್ತೆ. ಕೋಪ ಬಂತು ಅಂದ್ರೆ ನನ್ನ ಬಿಹೇವಿಯರ್ ನನ್ನ ಕೈಲೇ ಇರಲ್ಲ. ನೀವಿವತ್ತು ಆರಾಮ್ಸೆ ಮಂಚದ ಮೇಲೆ ಮಲಗಿ, ನಾನು ಕೆಳಗೆ ಮಲಗ್ತೀನಿ. ಇಬ್ರು ಬೇರೆ ಬೇರೆ ರೂಮಲ್ಲಿ ಮಲಗಿದ್ರೆ ಸುಮ್ಮನೆ ಭಾವಂಗೆ ಅನುಮಾನ ಬರುತ್ತೆ. ನಿಮ್ಮನ್ನ ನನ್ನಿಂದ ದೂರ ಇರಿಸಬೇಕು ಅಂತ ನನಗೇನು ಆಸೆ ಇಲ್ಲ ಹೆಂಡತಿ. ಹಾಗಂತ ಸಿಂಪಲ್ ಆಗಿ ಸೋತು ಕಾಂಪ್ರೋ ಆಗ್ತೀನಿ ಅಂತಾನು ಅನ್ಕೋಬೇಡಿ. ಯಾಕೆಂದ್ರೆ ನೀವು ದುಡ್ಡನ್ನು ಬಳಸ್ಕೊಂಡಿದ್ರು ನನಗೆ ಚೂರು ಬೇಜಾರಾಗ್ತಿರ್ಲಿಲ್ಲ. ಆದ್ರೆ ಅದನ್ನ ಏನ್ ಮಾಡಿದ್ರಿ ಅಂತ ನಾನು ಎಷ್ಟು ಕೇಳಿದ್ರು ಹೇಳಿಲ್ವಲ್ಲ, ಆ ಬೇಜಾರು ಇದ್ದೇ ಇದೆ. ಅಣ್ಣ ಬಾ ಕೂತ್ಕೋ. ವೆದರ್ ಎಷ್ಟು ಚೆನ್ನಾಗಿದೆ ಅಲ್ಲ? ಪಿಕ್ನಿಕ್ ಪರ್ಫೆಕ್ಟ್ ವೆದರ್. ಸಂಜೆವರೆಗೂ ಬೇಕಿದ್ರು ಆರಾಮ್ಸೆ ಕುತ್ಕೋಬಹುದು. ಏನು ಸಂಜೆವರೆಗೂ ಈ ರೌಡಿ ಬೇಬೆನ ಮರ್ಡರ್ ಮಾಡೋದಂತೂ ಗ್ಯಾರಂಟಿ. ಕರೆಕ್ಟ್ ಆಗಿ ಹೇಳಿದೆ ಆದ್ಯ. ಎಂತ ವೆದರ್ ಇದು, ಎಷ್ಟು ಪ್ಲೆಸೆಂಟ್ ಆಗಿದೆ ಅಲ್ವಾ ವೇದಾಂತ್? ಇಂಥ ವೆದರ್ ಅಲ್ಲಿ ನಿಮಗೆ ನಮ್ಮ ಹತ್ರ ಏನಾದ್ರೂ ಶೇರ್ ಮಾಡ್ಕೊಳ್ಬೇಕು ಅನ್ನೋದಿದ್ರೆ ಶೇರ್ ಮಾಡ್ಕೊಳ್ಳಿ ವೇದಾಂತ್.
ಇವತ್ತಿನ ನಮ್ಮ ಟೈಮ್ ಎಲ್ಲ ನಿಮ್ಮದೇ. ಯಾಕಣ್ಣ ಮುಖನ ಆತರ ಮಾಡ್ಕೊಂಡಿದ್ಯಾ? ಯಾಕೆ ಯಾರನ್ನಾದ್ರೂ ಮಿಸ್ ಮಾಡ್ಕೊಳ್ತಾ ಇದ್ಯಾ? ಅದೇ ಆಗ್ಲೇ ಹೇಳ್ದಲ್ಲ, ವಿಕ್ರಮ್ನ ಮೀಟ್ ಮಾಡ್ತೀನಿ ಅಂತ ಹೇಳಿದೆ. ಪಾಪ ಅವ್ನ್ ಕಾಯ್ತಿರ್ತಾನೆ. ನಾನು ಹೋಗಿ ಮೀಟ್ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಬಂದ್ಬಿಡ್ತೀನಿ. ಅಯ್ಯ ನೀ ಕೂತ್ಕೊಳ್ಳೋಣ, ಅವನಿಗೆ ಹೇಳಿದ್ರೆ ಆಯ್ತು. ಏನಾದ್ಯಾ ಹಾಗೆ ಮಾತಾಡ್ತಿದ್ಯಾ? ಪಾಪ ಅವ್ನ್ ವೇಟ್ ಮಾಡ್ತಿರ್ತಾನೆ. ಅಲ್ಲಿವರೆಗೆ ಹೋಗಿ ಹೇಳ್ಬೇಕು ಅಂತ ಏನೂ ಇಲ್ಲ ಬಿಡು. ಅರ್ಥ ಆಗ್ಲಿಲ್ಲ. ವೇದಾಂತ್, ಅಲ್ಲಿ ನೋಡಿ. ಹಾಯ್ ಅಗ್ರಜ. ಹಾಯ್ ವಿಕ್ರಾಂತ್. ನಾನ್ ಬಂದ್ ಎಷ್ಟೊತ್ತಾಯ್ತು. ನನ್ಗೇನಾದ್ರೂ ಮೆಕ್ಯಾನಿಕ್ ಕೆಲಸ ಬಂದಿದ್ರೆ ನಾನೇ ಮಾಡ್ಕೊಂಡ್ಬಿಡ್ತಿದ್ದೆ. ಅಲ್ಲ, ಓನರ್ ನಂಬಿ ಅಂಗಡಿನ ಬಿಟ್ಟು ಹೋದ್ರೆ ಹೀಗ ಮಾಡೋದು. ಈ ಸತ್ಯ ಎಂಪ್ಲಾಯಿ ಆಗಿ ಇಷ್ಟು ಕೋಪ ತೋರಿಸ್ತಾನೆ ಅಂದ್ರೆ ಇನ್ ಓನರ್ ಆಗ್ಬಿಟ್ರೆ ಅದಿನ್ನೆಷ್ಟು ಆಟಗಳು ಆಡ್ಬಿಡ್ತಾನೋ. ಏನಮ್ಮ ಸತ್ಯನ್ ಬಗ್ಗೆ ಬೇಜಾನ್ ಮಾತಾಡ್ತಿದ್ಯಾ? ಏನ್ ಕತೆ? ಬೆಳ್ಬೆಳಗ್ಗೆ ಯಾರ್ ಮಕ್ಕ ನಡ್ಕೊಂಡ್ ಬಂದಿದ್ಯಾ? ಲೋ ಚಿಲ್ಟಾರಿ, ಮರಿ ಡೈನೋಸರಸ್. ನಮ್ಮ ಮನೇಲಿರೋ ದೊಡ್ಡ ಡೈನೋಸರಸ್ನೇ ಇಟ್ಟಾಡ್ಸ್ಬಿಡ್ತೀನಿ. ನೀನು ಸೆಂಟಿಮೀಟರ್ ಅಳತೆ ಮಾಡೋಷ್ಟಿದ್ಯಾ? ಬೇಜಾನ್ ಗಾಂಚಲಿ ಮಾಡ್ತಿದ್ಯಲ್ಲ. ಸಮಾಧಾನ ಮಾಡ್ಕೊಳ್ಳೋ ಡೈನೋಸರಸ್. ಅಮ್ಮಾಟೆ ಕಣ. ಆಯ್ತು ಅಲ್ಲಮ್ಮ, ನೀವಿರೋದು ನಮ್ಮ ಏರಿಯಾ ಅಂತ ಗೊತ್ತು ತಾನೆ? ಏನ್ ಬಿಟ್ರೆ ಬೇಜಾನ್ ಮಾತಾಡ್ತಾ ಇದೆಯಲ್ಲ. ಇದು ಸತ್ಯ ಏರಿಯಾ. ಹಾಯ್, ಅವಾಗಿಂದ ನೋಡ್ತಾನೆ ಇದೀನಿ, ಒಬ್ರಾದ್ಮೇಲೆ ಒಬ್ರು ಸತ್ಯ ಅಂತ ಬಿಲ್ಡಪ್ ಕೊಡೋದೇ ಆಗೋಯ್ತು. ಕರ್ಸ್ರೋ ಅನ್ನ, ನಾನು ಅವನಿಗೋಸ್ಕರನೇ ಕಾಯ್ತಾ ಇದ್ದೀನಿ. ಹಲೋ, ಅವನು ಜೀವನು ಅಂತೆಲ್ಲ ಮಾತಾಡಂಗಿಲ್ಲ. ರೆಸ್ಪೆಕ್ಟ್ ಕೊಡ್ಬೇಕು. ನಮ್ ಸತ್ಯಂ ಬಗ್ಗೆ ನಿಂಗಿನ್ನೂ ಗೊತ್ತಿಲ್ಲ. ನನ್ ಬಗ್ಗೆನೂ ನಿಮ್ಗಿನ್ನೂ ಗೊತ್ತಿಲ್ಲ. ಗೊತ್ತಿದ್ರೆ ಇಷ್ಟೆಲ್ಲ ಮಾತುಕತೆನೆ ಇರ್ತಾ ಇರ್ಲಿಲ್ಲ. ಜನ ನಮ್ಗೆ ರೌಡಿ ಬೇಬಿ ಅಂತಾರೆ. ಹೆಸರು ಕೇಳಿರ್ತೀರ? ನಾನೇನ್ ಕಾಮಿಡಿ ಮಾಡ್ತಿದ್ದೀನಿ? ನಾವೊಂಥರ ಜೀವಂತ ದಂತಕತೆ ಇದ್ದಂಗೆ. ನಮ್ಮ ಹತ್ರ ಈ ಡಂಗಾಣಿ ಅಟ್ಟಗಳೆಲ್ಲ ನಡೆಯಲ್ಲ. ಯಾರ ಇವಳು? ಅಲ್ಲ ಕಡೆ ಮೈಂಡ್ಲೆಸ್ ಮಾಸ್ ಮೂವಿಲಿ ಇರೋ ಡೈಲಾಗ್ ಎಲ್ಲ ಬಾಯ್ಪಾಠ ಮಾಡ್ಕೋಬಹುದು. ನಮ್ಮದೇ ಹೊಡಿತಾಳೆ ರೌಡಿ ಬೇಬಿ ಅಂತ. ಹಂಗಾರೆ ನಾನು ಈ ಬೆಂಗಳೂರು ಭಾಷಾ. ಜನ ನಮ್ಗೆ ರೌಡಿಸಂ ಬಿಡೋದಕ್ಕೆ ಅವಕಾಶನೇ ಮಾಡ್ಕೊಡ್ತಿಲ್ಲ. ಪದೇ ಫೀಲ್ಡ್ ಗಿಳಿಸ್ತಾ ಇದ್ದೀರಾ ನನ್ನ. ಕಾಕ್ರಾಜು, ಇದ್ಯಾರ ಲೂಸ್ ಗಿರಾಕಿದ್ರು? ಅಲ್ಲ, ಇವಳೇ ರೌಡಿ ಬೇಬಿ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರೆ ಇನ್ನೊಂದ್ ಸತ್ಯನ ಡಾಯ್ ಅಂತಾನೆ ಇಂಟ್ರೊಡ್ಯೂಸ್. ಇವಳು ತಗೊಂಡೋಗಿದ್ದ ಗಾಡಿ ಇವಳು ಡಕೋಟಾ ರಾಣಿ ತರನೇ ಕೆಟ್ಟೋಗಿತ್ತು. ಫಾರ್ಚುನೇಟ್ಲಿ ನನಗೆ ರೋಡಲ್ಲಿ ಸಿಕ್ಕಿದ್ಲು. ಸೊ ಜಸ್ಟ್ ಪಿಕ್ ಅಪ್. ಕಾಂತಾಗೆ ಅವಳ ಗಾಡಿ ತರೋದಕ್ಕೆ ಹೇಳಿದ್ದೀನಿ. ನಾ ಏನಾದ್ರೂ ಕೇಳಿದ್ನಾ? ನೀವು ಇಲ್ಲಿ ಬರ್ಲಿ ಅಂತ ಕಾಯ್ತಾ ಇದ್ದೆ ಅಷ್ಟೇ. ನಾನ್ ಕೇಳ್ದೆ ಇರೋ ಪ್ರಶ್ನೆಗೆ ನೀನ್ ಯಾಕೆ ಸುಮ್ಮನೆ ಉತ್ತರ ಕೊಡ್ತೀಯಾ? ದೊಡ್ಡದಾಗಿ ಐ ನೋ ಅಂದಿಯಲ್ಲ, ಈಗೇನ್ ಮಾಡ್ದೆ?
ಪ್ರಶ್ನೆ ಕೇಳದೆ ಆನ್ಸರ್ ಕೊಟ್ರೆ ಹೆಣ್ಮಕ್ಳು ಡಿಕ್ಷನರಿಲಿ ಏನೋ ಎಡ್ವರ್ಟ್ ಆಗಿದೆ ಅಂತಾನೆ ಅರ್ಥ. ನನಗೆ ಹೆಣ್ಮಕ್ಳ ಬಗ್ಗೆನೇ ಗೊತ್ತಿಲ್ಲ. ಇನ್ನು ಡಿಕ್ಷನರಿಲಿ ಯಾವ ಪ್ರಶ್ನೆಗಳಿಗೆ ಯಾವ ಆನ್ಸರ್ ಇದೆ ಅಂತ ಹೇಗೆ ಗೊತ್ತಿರುತ್ತೆ? ಅದಕ್ಕೆ ಹೇಳಿದ್ದು ಸ್ವಲ್ಪ ತಾಳ್ಮೆ ತಗೋ ಅಂತ. ಮೊಬೈಲ್ ಕಳ್ಳ ಯಾರು ಅಂತ ಕೇಳ್ದೇನೆ ಪದೇ ಪದೇ ಜೇಬ್ ಮುಡ್ಕೊಂಡ್ರೆ ಜಗತ್ತಿಗೆ ಗೊತ್ತಾಗುತ್ತೆ ಕತ್ತಿರೋನು ನೀನೇ ಅಂತ. ಏನೋ ಸ್ವಲ್ಪ ಎಡವಟ್ ಆಯ್ತು, ಹೊಟ್ಟೆಗೆ ಹಾಕೋ, ಅದಕ್ಕೂ ಕೋಪ ಮಾಡ್ಕೋಬೇಡ. ನಮ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ನಾವ್ ಅನ್ಕೊಂಡಿದೀವಿ, ಆದ್ರೆ ನಮ್ ವಿಚಾರ ಎಲ್ರಿಗೂ ಗೊತ್ತು ಅಂತ ಡೌಟ್ ಆಗಿದೆ. ಏನು ಮಾಡಕ್ಕಾಗಲ್ಲ. ಅಯ್ಯೋ, ಇಷ್ಟಕ್ಕೆ ಯಾಕೆ ಇಬ್ರು ಕರೆಂಟ್ ಹೊರತು ಕಾಗೆ ತರ ನಿಂತಿದ್ದೀರಾ? ಅಮ್ಮಗ್ ಪ್ರಾಬ್ಲಮ್ ಆದಾಗ ನೀನ್ ಅವಳಿಗೆ ಸಿಗೋದು ಒಂಥರ ಪರಂಪರೆನೇ ಆಗೋಗಿದೆ. ಅವಳಿಗೆ ನಿನ್ನಿಂದ ಹೆಲ್ಪ್ ಆಯ್ತು ಅಂತಂದ್ರೆ ನೀನ್ ಅವಳಿಗೆ ಸಿಕ್ಕಿದ್ದು ಒಳ್ಳೇದೇ ಆಯ್ತು. ಈಗ ಬಂದ್ರ ನಾಳೆ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಬಾ ಹೋಗೋಣ. ಕರೆಕ್ಟ್ ನಡಿ ನಡಿ. ಅಣ್ಣ ಹೋಗೋಣ. ನೋನು ಆರ್ಯ ಸರ್ ಎಷ್ಟು ಬಿಸಿ ಅನ್ನೋದು ನಿಮಗೆ ಗೊತ್ತಲ್ಲ. ಸೊ ಅವರು ಅಲ್ಲಿಗೆ ಬಂದು ಅಟೆಂಡ್ ಆಗೋದ್ರ ಬಗ್ಗೆ ನಾನು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಯಾ ಐ ಆಮ್ ಸೋ ಸಾರಿ, ಬಟ್ ಡೋ ವರಿ. ಹೇಗಿದ್ರು ನಮ್ಮ ರಾಜನಂದಿನಿ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ಮೆಂಟ್ ಇದ್ದೇ ಇದೆಯಲ್ಲ. ಸೊ ನಾನು ಅಲ್ಲಿಗೆ ನಮ್ಮ ರಾಜನಂದಿನಿ ಡಿಪಾರ್ಟ್ಮೆಂಟ್ ಹೆಡ್ನೇ ಕಳಿಸ್ಕೊಡ್ತೀನಿ. ಶಿಲ್ ಬಿ ದೇರ್. ಮಿಸ್ ಅನು ಸಿರಿಮನೆ ಅಂತ ಅವ್ರ ಹೆಸರು. ಓಕೆ, ಆಲ್ ರೈಟ್. ಶೋರೂಮ್ ಉದ್ಘಾಟನೆ ಮಾಡೋದಕ್ಕೆಲ್ಲ ನಮ್ಮ ಸರ್ ಹೋಗ್ಬೇಕಾ? ಹೇಗಿದ್ರು ಇವಳಿದಲ್ಲ, ಹೇಳಿದ ಕೆಲಸನ ಮಾಡಲ್ಲ ಅಂತಂತೂ ಅನ್ನಲ್ಲ. ಹೋಗಿ ಬರಲಿ. ಮನಸ್ಸು ಬಿಚ್ಚಿ ಅವ್ರು ನನ್ನ ಹತ್ರ ಮಾತಾಡೋವರೆಗೂ ನಾನು ಬಿಡದೆ ಮೆಸೇಜ್ ಮಾಡ್ತಾನೆ ಇರ್ತೀನಿ. ಗುಡ್ ಮಾರ್ನಿಂಗ್ ಮ್ಯಾಮ್, ಏನಾದರೂ ಬೇಕಿತ್ತಾ? ನೀನೇ ಬೇಕಿತ್ತು. ರಾಮಚಂದ್ರ ಅವರ ಕ್ಲಾತ್ ಶೋರೂಮ್ ಇನಾಗ್ಯುರೇಷನ್ ಇದೆ. ಸೊ ಅವ್ರ ಇನಾಗ್ಯುರೇಷನ್ ಅಲ್ಲಿ ನಮ್ಮ ರಾಜನಂದಿನಿ ಬ್ರ್ಯಾಂಡ್ ಬಟ್ಟೆಗಳನ್ನ ಇನಾಗ್ಯುರಲ್ ಆಫರ್ ಅಲ್ಲಿ ಕೊಡ್ತಿದ್ದಾರೆ. ಯು ಮಸ್ಟ್ ಬಿ ನೋಯಿಂಗ್ ಅಬೌಟ್ ಇಟ್. ಸೊ ಅಲ್ಲಿಗೆ ನೀನು ಹೋಗ್ಬೇಕಾಗತ್ತೆ. ಇನ್ಫ್ಯಾಕ್ಟ್ ಆರ್ಯ ಸರ್ ಹೋಗ್ಬೇಕಾಗಿತ್ತು, ಬಟ್ ಅವ್ರಿಗೆ ಹೋಗಕ್ಕಾಗ್ತಿಲ್ಲ. ಸೊ ನೀನೇ ಹೋಗ್ಬಾ. ಮ್ಯಾಮ್, ಈಗ ಸಡನ್ ಆಗಿ ಹೇಳಿದ್ರೆ ಹೇಗೆ ಮ್ಯಾಮ್? ಪೆಂಡಿಂಗ್ ವರ್ಕ್ ಇದೆ. ಅದನ್ನೆಲ್ಲ ಆಮೇಲೆ ಮಾಡ್ಕೊಂಡ್ರಾಯ್ತು ಬಿಡು. ಅವರು ನಮಗೆ ತುಂಬಾನೇ ಇಂಪಾರ್ಟೆಂಟ್ ಕಸ್ಟಮರ್ಸ್ ಅಲ್ವಾ? ಹೌದು ಮ್ಯಾಮ್. ಇನ್ಫ್ಯಾಕ್ಟ್ ನಮ್ಮ ಬಿಸ್ನೆಸ್ ಮಾಡೆಲ್ ಕೂಡ ಅವ್ರು ತುಂಬಾನೇ ಇಷ್ಟಪಟ್ರು. ಆದರೆ ಇನಾಗ್ರೇಷನ್ಗೆ ನಾನು ಯಾಕೆ ಅಂತ. ನಮ್ಮ ಕಂಪನಿ ರೆಪ್ರೆಸೆಂಟೇಟಿವ್ ಆಗಿ ಆರ್ಯ ಸರ್ ಬದಲು ನೀನ್ ಅಲ್ಲಿಗೆ ಹೋಗ್ತಿದ್ಯಾ ಅನ್ನೋದೇ ದೊಡ್ಡ ವಿಷಯ. ಅಂಥದ್ರಲ್ಲಿ ಯಾಕೆ ಏನು ಅಂತ ಕ್ವಶನ್ಸ್ ಕೇಳ್ತಿದ್ಯಲ್ಲ ನಾನು. ನೀನ್ ಅಲ್ಲಿಗೆ ಹೋಗದೆ ಹೋದ್ರೆ ನಾವು ಅವ್ರನ್ನ ಇಗ್ನೋರ್ ಮಾಡ್ತಿದೀವಿ ಅಂತ ಅವ್ರು ಫೀಲ್ ಆಗ್ಬೋದು. ಅದು ನಮ್ಮ ಕಂಪನಿ ಇಮೇಜ್ಗಾಗ್ಲಿ ಅಥವಾ ಆರ್ಯ ಸರ್ ಇಮೇಜ್ಗಾಗ್ಲಿ ಒಳ್ಳೇದಲ್ಲ. ಆರ್ಯ ಸರ್ ಅಲ್ಲಿಗೆ ಹೋಗಲ್ಲ. ಸೊ ನೀನ್ ಹೋಗ್ಬಾ. ಎಸ್ ಮ್ಯಾಮ್. ಓಕೆ. ನೀವು ಹೋಗ್ಬೇಕಿದ್ದ ಇವೆಂಟ್ಗೆ ನಾನು ಹೋಗ್ತಿದ್ದೀನಿ. ನಮ್ಮಿಬ್ರ ಮಧ್ಯೆ ಅಂತರ ಬಂದಾಗ್ಲೆಲ್ಲ ವಿಧಿ ನಮ್ಮನ್ನ ಇನ್ನಷ್ಟು ಹತ್ರ ಮಾಡ್ತಿದೆ ಸರ್. ನಮ್ಮ ಪ್ರೀತಿ ಮೇಲೆ ನಂಬಿಕೆ ನನಗೆ ಇನ್ನಷ್ಟು ಜಾಸ್ತಿ ಆಗ್ತಿದೆ. ಸೀತಾ, ನಮ್ಮ ಹೊಸ ಶೋರೂಮ್ನ ಕೀಗೊಂಚಲು ದೇವ್ರ ಮುಂದೆ ಇಟ್ಟು ಎಲ್ಲ ಒಳ್ಳೇದಾಗಲಿ ಅಂತ ಬೇಡ. ರಾಜನಂದಿನಿ ಹೆಡ್ ಅವ್ರ ಜೊತೆ ಮಾತಾಡಿದ್ದೀನಿ. ಅವಳು ಕೂಡ ಬರ್ತಾ ಇದ್ದಾರಂತೆ. ನೀವು ಎಲ್ಲ ಅರೇಂಜ್ಮೆಂಟ್ಸು ಮಾಡ್ಕೊಳ್ಳಿ, ನಾನು ಬರ್ತೀನಿ. ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಹೇಳಿದ್ನಲ್ಲ, ಸ್ವಲ್ಪ ಬ್ಯುಸಿ ಇದ್ದೀನಿ, ಆಮೇಲೆ ಫೋನ್ ಮಾಡ್ತೀನಿ. ಬಿಸ್ನೆಸ್ ಮಾತು ಆಮೇಲೆ. ದೇವ್ರ ಮನೆಗೆ ಬರೋವಾಗ ಫೋನ್ಗೆ ಅನುಮತಿ ಇಲ್ಲ. ಮಂಗಳಾರತಿ ತಗೋ. ನಾನು ಎಷ್ಟು ಸಾರಿ ಹೇಳಿದ್ದೀನಿ, ಕೆಲಸನೇ ದೇವರು ಅಂತ. ನನ್ನೇ ದಬಾಯಿಸ್ತಾನೆ.
ಇವಳು ತಗೊಂಡೋಗಿದ್ದ ಗಾಡಿ ಇವಳು ಡಕೋಟ ರಾಣಿ ತರನೇ ಕೆಟ್ಟೋಗಿತ್ತು. ಫಾರ್ಚುನೇಟ್ಲಿ ನನಗೆ ರೋಡಲ್ಲಿ ಸಿಕ್ಕಿದ್ಲು. ಸೊ ಜಸ್ಟ್ ಪಿಕ್ ಅಪ್. ಕಾಂತಾಗೆ ಅವಳ ಗಾಡಿ ತರೋದಕ್ಕೆ ಹೇಳಿದ್ದೀನಿ. ನಾ ಏನಾದ್ರೂ ಕೇಳಿದ್ನಾ? ನೀವು ಇಲ್ಲಿ ಬರ್ಲಿ ಅಂತ ಕಾಯ್ತಾ ಇದ್ದೆ ಅಷ್ಟೇ. ನಾನ್ ಕೇಳ್ದೆ ಇರೋ ಪ್ರಶ್ನೆಗೆ ನೀನ್ ಯಾಕೆ ಸುಮ್ಮನೆ ಉತ್ತರ ಕೊಡ್ತೀಯಾ? ದೊಡ್ಡದಾಗಿ ಐ ನೋ ಅಂದಿಯಲ್ಲ, ಈಗೇನ್ ಮಾಡ್ದೆ? ಪ್ರಶ್ನೆ ಕೇಳ್ದೆ ಆನ್ಸರ್ ಕೊಟ್ರೆ ಹೆಣ್ಮಕ್ಳ ಡಿಕ್ಷನರಿಲಿ ಏನೋ ಎಡ್ಬಟ್ಟಾಗಿದೆ ಅಂತಾನೆ ಅರ್ಥ. ನನಗೆ ಹೆಣ್ಮಕ್ಳ ಬಗ್ಗೆನೇ ಗೊತ್ತಿಲ್ಲ, ಇನ್ನು ಡಿಕ್ಷನರಿಲಿ ಯಾವ ಪ್ರಶ್ನೆಗಳಿಗೆ ಯಾವ ಆನ್ಸರ್ ಇದೆ ಅಂತ ಹೇಗೆ ಗೊತ್ತಿರುತ್ತೆ? ಅದಕ್ಕೆ ಹೇಳಿದ್ದು ಸ್ವಲ್ಪ ತಾಳ್ಮೆ ತಗೋ ಅಂತ. ಮೊಬೈಲ್ ಕಳ್ಳ ಯಾರು ಅಂತ ಕೇಳ್ದೇನೆ ಪದೇ ಪದೇ ಜೇಬ್ ಮುಡ್ಕೊಂಡ್ರೆ ಜಗತ್ತಿಗೆ ಗೊತ್ತಾಗುತ್ತೆ ಕತ್ತಿರೋನು ನೀನೇ ಅಂತ. ಏನೋ ಸ್ವಲ್ಪ ಎಡವಟ್ಟಾಯ್ತು, ಹೊಟ್ಟೆಗೆ ಹಾಕೋ, ಅದಕ್ಕೂ ಕೋಪ ಮಾಡ್ಕೋಬೇಡ. ನಮ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ನಾವ್ ಅನ್ಕೊಂಡಿದೀವಿ, ಆದ್ರೆ ನಮ್ ವಿಚಾರ ಎಲ್ರಿಗೂ ಗೊತ್ತು ಅಂತ ಡೌಟ್ ಆಗಿದೆ. ಏನು ಮಾಡಕ್ಕಾಗಲ್ಲ. ಅಯ್ಯೋ, ಇಷ್ಟಕ್ಕೆ ಯಾಕೆ ಇಬ್ರು ಕರೆಂಟ್ ವರ್ಕ್ ಕಾಗಿತ ನಿಂತಿದ್ದೀರಾ? ಅಮ್ಮಗ್ ಪ್ರಾಬ್ಲಮ್ ಆದಾಗ ನೀನ್ ಅವಳಿಗೆ ಸಿಗೋದು ಒಂಥರ ಪರಂಪರೆನೇ ಆಗೋಗಿದೆ. ಅವಳಿಗೆ ನಿನ್ನಿಂದ ಹೆಲ್ಪ್ ಆಯ್ತು ಅಂತಂದ್ರೆ ನೀನ್ ಅವಳಿಗೆ ಸಿಕ್ಕಿದ್ದು ಒಳ್ಳೇದೇ ಆಯ್ತು. ಈಗ ಬಂದ್ರ ನಾಳೆ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಬಾ ಹೋಗೋಣ. ಕರೆಕ್ಟ್ ಕರೆಕ್ಟ್, ನಡಿ ನಡಿ. ಅಣ್ಣ ಹೋಗೋಣ. ನೋನು ಆರ್ಯ ಸರ್ ಎಷ್ಟು ಬಿಸಿ ಅನ್ನೋದು ನಿಮಗೆ ಗೊತ್ತಲ್ಲ. ಸೊ ಅವರು ಅಲ್ಲಿಗೆ ಬಂದು ಅಟೆಂಡ್ ಆಗೋದ್ರ ಬಗ್ಗೆ ನಾನು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಯಾ ಐ ಆಮ್ ಸೋ ಸಾರಿ, ಬಟ್ ಡೋ ವರಿ. ಹೇಗಿದ್ರು ನಮ್ಮ ರಾಜನಂದಿನಿ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ಮೆಂಟ್ ಇದ್ದೇ ಇದೆಯಲ್ಲ. ಸೊ ನಾನು ಅಲ್ಲಿಗೆ ನಮ್ಮ ರಾಜನಂದಿನಿ ಡಿಪಾರ್ಟ್ಮೆಂಟ್ ಹೆಡ್ನೇ ಕಳಿಸ್ಕೊಡ್ತೀನಿ. ಶಿಲ್ ಬಿ ದೇರ್. ಮಿಸ್ ಅನು ಸಿರಿಮನೆ ಅಂತ ಅವ್ರ ಹೆಸರು. ಓಕೆ, ಆಲ್ ರೈಟ್. ಶೋರೂಮ್ ಉದ್ಘಾಟನೆ ಮಾಡೋದಕ್ಕೆಲ್ಲ ನಮ್ಮ ಸರ್ ಹೋಗ್ಬೇಕಾ? ಹೇಗಿದ್ರು ಇವಳಿದಾಳಲ್ಲ, ಹೇಳಿದ ಕೆಲಸನ ಮಾಡಲ್ಲ ಅಂತಂತೂ ಅನ್ನಲ್ಲ. ಹೋಗಿ ಬರಲಿ. ಮನಸ್ಸು ಬಿಚ್ಚಿ ಅವ್ರು ನನ್ನ ಹತ್ರ ಮಾತಾಡೋವರೆಗೂ ನಾನು ಬಿಡದೆ ಮೆಸೇಜ್ ಮಾಡ್ತಾನೆ ಇರ್ತೀನಿ. ಗುಡ್ ಮಾರ್ನಿಂಗ್ ಮ್ಯಾಮ್, ಏನಾದರೂ ಬೇಕಿತ್ತಾ? ನೀನೇ ಬೇಕಿತ್ತು. ರಾಮಚಂದ್ರ ಅವರ ಕ್ಲಾತ್ ಶೋರೂಮ್ ಇನಾಗ್ಯುರೇಷನ್ ಇದೆ. ಸೊ ಅವ್ರ ಇನಾಗ್ಯುರೇಷನ್ ಅಲ್ಲಿ ನಮ್ಮ ರಾಜನಂದಿನಿ ಬ್ರ್ಯಾಂಡ್ ಬಟ್ಟೆಗಳನ್ನ ಇನಾಗ್ಯುರಲ್ ಆಫರ್ ಅಲ್ಲಿ ಕೊಡ್ತಿದ್ದಾರೆ. ಯು ಮಸ್ಟ್ ಬಿ ನೋಯಿಂಗ್ ಅಬೌಟ್ ಇಟ್. ಸೊ ಅಲ್ಲಿಗೆ ನೀನು ಹೋಗ್ಬೇಕಾಗತ್ತೆ. ಇನ್ಫ್ಯಾಕ್ಟ್ ಆರ್ಯ ಸರ್ ಹೋಗ್ಬೇಕಾಗಿತ್ತು, ಬಟ್ ಅವ್ರಿಗೆ ಹೋಗಕ್ಕಾಗ್ತಿಲ್ಲ. ಸೊ ನೀನೇ ಹೋಗ್ಬಾ. ಮ್ಯಾಮ್, ಈಗ ಸಡನ್ ಆಗಿ ಹೇಳಿದ್ರೆ ಹೇಗೆ ಮ್ಯಾಮ್? ಪೆಂಡಿಂಗ್ ವರ್ಕ್ ಇದೆ. ಅದನ್ನೆಲ್ಲ ಆಮೇಲೆ ಮಾಡ್ಕೊಂಡ್ರಾಯ್ತು ಬಿಡು. ಅವರು ನಮಗೆ ತುಂಬಾನೇ ಇಂಪಾರ್ಟೆಂಟ್ ಕಸ್ಟಮರ್ಸ್ ಅಲ್ವಾ? ಹೌದು ಮ್ಯಾಮ್. ಇನ್ಫ್ಯಾಕ್ಟ್ ನಮ್ಮ ಬಿಸ್ನೆಸ್ ಮಾಡೆಲ್ ಕೂಡ ಅವ್ರು ತುಂಬಾನೇ ಇಷ್ಟಪಟ್ರು. ಆದರೆ ಇನಾಗ್ರೇಷನ್ಗೆ ನಾನು ಯಾಕೆ ಅಂತ. ನಮ್ಮ ಕಂಪನಿ ರೆಪ್ರೆಸೆಂಟೇಟಿವ್ ಆಗಿ ಆರ್ಯ ಸರ್ ಬದಲು ನೀನ್ ಅಲ್ಲಿಗೆ ಹೋಗ್ತಿದ್ಯಾ ಅನ್ನೋದೇ ದೊಡ್ಡ ವಿಷಯ. ಅಂಥದ್ರಲ್ಲಿ ಯಾಕೆ ಏನು ಅಂತ ಕ್ವಶನ್ಸ್ ಕೇಳ್ತಿದ್ಯಲ್ಲ ನಾನು. ನೀನ್ ಅಲ್ಲಿಗೆ ಹೋಗದೆ ಹೋದ್ರೆ ನಾವು ಅವ್ರನ್ನ ಇಗ್ನೋರ್ ಮಾಡ್ತಿದೀವಿ ಅಂತ ಅವ್ರು ಫೀಲ್ ಆಗ್ಬೋದು. ಅದು ನಮ್ಮ ಕಂಪನಿ ಇಮೇಜ್ಗಾಗ್ಲಿ ಅಥವಾ ಆರ್ಯ ಸರ್ ಇಮೇಜ್ಗಾಗ್ಲಿ ಒಳ್ಳೇದಲ್ಲ. ಆರ್ಯ ಸರ್ ಅಲ್ಲಿಗೆ ಹೋಗಲ್ಲ. ಸೊ ನೀನ್ ಹೋಗ್ಬಾ. ಎಸ್ ಮ್ಯಾಮ್. ಓಕೆ. ನೀವು ಹೋಗ್ಬೇಕಿದ್ದ ಇವೆಂಟ್ಗೆ ನಾನು ಹೋಗ್ತಿದ್ದೀನಿ. ನಮ್ಮಿಬ್ರ ಮಧ್ಯೆ ಅಂತರ ಬಂದಾಗ್ಲೆಲ್ಲ ವಿಧಿ ನಮ್ಮನ್ನ ಇನ್ನಷ್ಟು ಹತ್ರ ಮಾಡ್ತಿದೆ ಸರ್. ನಮ್ಮ ಪ್ರೀತಿ ಮೇಲೆ ನಂಬಿಕೆ ನನಗೆ ಇನ್ನಷ್ಟು ಜಾಸ್ತಿ ಆಗ್ತಿದೆ. ಸೀತಾ, ನಮ್ಮ ಹೊಸ ಶೋರೂಮ್ನ ಕೀಗೊಂಚಲು ದೇವ್ರ ಮುಂದೆ ಇಟ್ಟು ಎಲ್ಲ ಒಳ್ಳೇದಾಗಲಿ ಅಂತ ಬೇಡ.
ರಾಜನಂದಿನಿ ಹೆಡ್ ಅವ್ರ ಜೊತೆ ಮಾತಾಡಿದ್ದೀನಿ, ಅವ್ರು ಕೂಡ ಬರ್ತಾ ಇದಾರಂತೆ. ನೀವು ಎಲ್ಲ ಅರೇಂಜ್ಮೆಂಟ್ಸು ಮಾಡ್ಕೊಳ್ಳಿ, ನಾನು ಬರ್ತೀನಿ. ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಹೇಳಿದ್ನಲ್ಲ ಸ್ವಲ್ಪ ಬ್ಯುಸಿ ಇದ್ದೀನಿ, ಆಮೇಲೆ ಫೋನ್ ಮಾಡ್ತೀನಿ. ಬಿಸ್ನೆಸ್ ಮಾತು ಆಮೇಲೆ. ದೇವ್ರ ಮನೆಗೆ ಬರೋವಾಗ ಫೋನ್ಗೆ ಅನುಮತಿ ಇಲ್ಲ. ಮಂಗಳಾರತಿ ತಗೋ. ನಾನು ಎಷ್ಟು ಸಾರಿ ಹೇಳಿದ್ದೀನಿ, ಕೆಲಸನೇ ದೇವ್ರು ಅಂತ. ನನ್ನೇ ದಬಾಯಿಸ್ತಾನೆ. ನಿನಗೆಲ್ಲ ಗೆಟಪ್ಪು ಸೂಟ್ ಆಗುತ್ತಲ್ಲೋ ನನ್ನ ಪೆದ್ದು ಸುಳ್ಳೆ ಪುಳ್ಳೆ. ಸೋ ಮುದ್ದು ನೀನು. ಯಾಕೆ ನಗ್ತಿದ್ಯಾ? ನಗ್ತಿರೋದಲ್ಲ, ಖುಷಿ ಪಡ್ತಿರೋದು. ಹೌದಾ? ಅದ್ಯಾಕೆ ಖುಷಿ ಆಯ್ತು? ನಿನ್ನ ನೋಡಿ. ನನ್ ನೋಡಿನ? ಐ ಮೀನ್ ಆಗ್ಲೇ ಅಕ್ಕ ಮತ್ತೆ ಅದಕ್ಕೆ ಇಬ್ರು ಎಣ್ಣೆ ಹಚ್ಚಿಸ್ಕೊ ಅಂತ ಒತ್ತಾಯ ಮಾಡ್ತಿದ್ರು, ನೀನು ಒಪ್ಕೊಳ್ಳಿಲ್ಲ. ನಾನು ಒಂದ್ಸಲ ಹೇಳಿದ ತಕ್ಷಣ ಒಪ್ಕೊಂಡ್ಬಿಟ್ಟಿಯಲ್ಲ, ಅದಕ್ಕೆ ನೆನೆ ನೆನ್ಸ್ಕೊಂಡು ಖುಷಿ ಆಯ್ತು. ನಾನಿನ್ನ ಏನೋ ಅಂದ್ಕೊಂಡಿದ್ದೆ, ಆದ್ರೆ ನೀನು ನಾನು ಅನ್ಕೊಂಡಿರೋಷ್ಟು ಸ್ಮಾರ್ಟ್ ಅಲ್ಲ. ಸ್ಮಾರ್ಟ್ ಅಲ್ವಾ? ಯಾಕೆ? ಅವರಿಬ್ರು ಫೋರ್ಸ್ ಮಾಡಿದ ತಕ್ಷಣ ನಾನು ಒಪ್ಕೊಂಡಿದ್ದಿದ್ರೆ ಅದೇ ಮಾತನ್ನ ನಿನ್ ಕೈಲಿ ಹೇಳಿಸ್ತಿದ್ರ? ಅವ್ರಾಗ ಹೇಳಿಲ್ಲ ಅಂದಿದ್ರೆ ಪಬ್ಲಿಕ್ ಅಲ್ಲಿ ನೀನ್ ಯಾವ ಟೆನ್ಷನ್ ಇಲ್ಲ ನನಗೆ ಎಣ್ಣೆ ಹಚ್ಚೋದಿಕ್ಕೆ ಆಗ್ತಿತ್ತಾ? ಅಥವಾ ನಿನ್ ಕೈಲಿ ಎಣ್ಣೆ ಹಚ್ಚಿಸ್ಕೊಳ್ಳೋ ಅವಕಾಶ ನನಗೆ ಸಿಕ್ತಿತ್ತಾ? ಏನ್ ಹಾಗೆ ನೋಡ್ತಿದ್ಯಾ? ಅರ್ಥ ಆಯ್ತು ಬಿಡು. ಏನ್ ಅರ್ಥ ಆಯ್ತು? ವೇದಾಂತ್ ಪ್ರತಿಷ್ಠೆ ಎಲ್ಲಾ ವಿಷಯದಲ್ಲೂ ಸ್ಮಾರ್ಟ್ ಅಂತ. ಕಾಂತ, ಏನ್ರಿ ಮಾಡ್ತಿದ್ದೀರಲ್ಲಿ? ಏನ್ರಿ ನಿಮ್ ಟೈಮಿಂಗು? ನಾನು ಅದಕ್ಕೆ ಅಲ್ವಾ ಬಾಸ್ ಫೇಮಸ್. ನಾನು ಹೆಸರು ಮಾಡಿರೋದೇ ಅದ್ರಲ್ವಾ. ಶರಾಬ್, ಇಲ್ಲೇನ್ರಿ ಮಾಡ್ತಿದ್ದೀರಾ ಅಂತ ಕೇಳಿದ್ದು. ಅದ ನಿಮ್ ಪ್ರಶ್ನೆ. ನಾನು ಎದಳೋದ್ ಸ್ವಲ್ಪ ಲೇಟ್ ಆಯ್ತು, ಅದಕ್ಕೆ ನಿಮ್ಗೆಲ್ಲ ಹೇಳ್ಬಿಟ್ಟು ಹೊರಡೋಣ ಅಂತ ಬಂದೆ. ಅಷ್ಟರಲ್ಲಿ ನೀವಿಬ್ರು ಹೇಳಾಯ್ತಾನೆ ನೋಡಿ. ಅಯ್ಯೋ ಬೇಡ ಬೇಡ ಬೇಡ, ಇವತ್ತು ಹಬ್ಬ ಬೇರೆ, ಎಲ್ರು ಒಟ್ಟಿಗೆ ಇದೀವಿ. ಇವರು ಹಬ್ಬನ ನಮ್ ಜೊತೆ ಎಂಜಾಯ್ ಮಾಡ್ಲಿ. ಪಾಪ ಇವ್ರೊಬ್ರು ಯಾಕೆ ಗುಂಪಿಗೆ ಸೇರ್ದ ಪದ ಆಗ್ಬೇಕು? ಅದಕ್ಕೆ ಹೇಳೋದು ಹೆಣ್ಮಕ್ಳಿಗೆ ಸಂಸ್ಕಾರ ಜಾಸ್ತಿ ಅಂತ. ಎಷ್ಟು ವರ್ಷದಿಂದ ನಾನು ಬಾಸ್ಗೆ ಹೆಂಡತಿ ತರ ಜೊತೆಗಿದ್ದೀನಿ. ಒಂದು ಮಾತು ಇಲ್ಲೇ ಇರು ಅನ್ನೋಕ್ ಬರೋಲ್ಲ, ಆದ್ರೆ ಮೇಡಮು ಎಷ್ಟು ಒಳ್ಳೆಯವರು ಪಾಪ. ಏನ್ರಿ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಬಾಸ್, ಅದು ಬಂದ ದಾರಿಗೆ ಟೋಲ್ ಇಲ್ಲ ಅನ್ಕೊಂಡು ವಾಪಸ್ ಹೋಗ್ತೀನಿ. ಆಗ್ಲಿಂದ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ತಿದ್ದೀರಾ, ಕೈಯಲ್ಲಿ ಬ್ಯಾಗೇ ಇಲ್ಲ. ಎಲ್ಲಾದ್ರೂ ಉಂಟಾ ಬಾಸ್? ಹೇಗಿದ್ರು ಹಬ್ಬ. ನಾನು ಹೊರಡ್ತೀನಿ ಅಂತ ಹೇಳಿದ್ರೆ ಯಾರಾದ್ರೂ ಹೃದಯವಂತರು ಬೇಡ ಬೇಡ ಕಾಂತ, ಹಬ್ಬ ಮುಗಿಸ್ಕೊಂಡು ಹೋಗಿ ಅಂತ ಹೇಳ್ತಾರೆ ಅಂತ ಗ್ಯಾರಂಟಿ ಇತ್ತು. ಅದಕ್ಕೆ ಸುಮ್ನೆ ಬ್ಯಾಗ್ ಯಾಕೆ ಪ್ಯಾಕ್ ಮಾಡ್ಕೊಳ್ಳೋದು ಅಂತ ಹಾಗೆ ಬಿಟ್ಟಿದ್ದೆ ಬಾಸ್. ಹೆಂಗೆ ನಾವು ಸಖತ್ತು ಬ್ರಿಲಿಯಂಟ್ ಅಲ್ವಾ? ಅಲ್ಲೇ ಇನ್ನೇನು ಇಲ್ಲ ಅಂದಿದ್ರೆ ನೀವು ನನ್ನ PA ಮಾಡ್ಕೊತಿದ್ರ? ಅದೊಂದೇ ಕಣ್ರಿ ನಾನು ಮಾಡ್ಕೊಂಡಿರೋ ದೊಡ್ಡ ತಪ್ಪು. ವೇದಾಂತ್, ವೇದಾಂತ್, ವೇದಾಂತ್.
ನಮ್ಮ ಅಭಿಪ್ರಾಯ. ಮೊದಲು ನೀನೇನು ವಿಷಯ ಅಂತ ಹೇಳು. ಅದು ಬೀಗರ ಹತ್ರ ಮಾತಾಡಿ ವೇದಾಂತ್ಗೆ ನಮ್ಮ ಅಮ್ಮನ ಯಾಕೆ ತಂದ್ಕೋಬಾರದು ಅಂತ ಕೇಳ್ಬೋದಲ್ವಾ? ನೋಡಿ ನೋಡಿ, ನೀವು ಹೀಗೆಲ್ಲ ಮಾಡ್ತೀರಾ ಅಂತಾನೆ ನಾನು ಹೇಳಲ್ಲ ಅಂದಿದ್ದು. ಅಂದ್ರೆ ನೀನ್ ಅಂದ್ಕೊಂಡ್ ಹಾಗೆ ನಾನು ಗದರ್ಲಿಲ್ಲ ಪರಿ. ಗದರ್ಲಿಲ್ಲ, ಆದ್ರೆ ನಗ್ತಾ ಇದ್ದೀರಾ. ಇದು ಆಡ್ಕೊಂಡು ನಕ್ಕಿದ್ದಲ್ಲ ಪರಿ. ವೇದಾಂತ್ ಅಂತ ಹುಡುಗ ನಮ್ಮ ಮನೆ ಅಳಿಯ ಆಗ್ಬೇಕು ಅಂತ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳು? ಆದ್ರೆ ನಮ್ಮ ಆಸೆನ ಮಕ್ಕಳ ಮೇಲೆ ಹೇರಬಾರ್ದಲ್ವಾ? ಅವ್ರ ಮನ್ಸಲ್ಲೂ ಹಾಗೆ ಇರ್ಬೇಕಲ್ವಾ? ಅಂದ್ರೆ ಅವರಿಬ್ಬರಿಗೆ ಮದುವೆ ಆಗೋಕ್ ಸಾಧ್ಯನೇ ಇಲ್ಲ ಅಂತನಾ? ಹಾಗಲ್ಲ, ಅವರಿಬ್ರು ಒಳ್ಳೆ ಸ್ನೇಹಿತರು ನಿಜ. ಒಂದ್ಸಲ ಬೀಗರು ಹಾಗೆ ಹೇಳ್ತಾ ಇದ್ರು, ನಿಮ್ಮನೆಯಿಂದ ಇನ್ನೊಂದು ಹೆಣ್ಣನ್ ತರೋ ಆಸೆ ಇದೆ ಅಂತ. ಅವ್ರಿಗೂ ಆಸೆ ಇದೆ ಅಂದ್ರೆ ತುಂಬಾ ಖುಷಿ. ಆದ್ರೆ ನಾವು ಹೆಣ್ಣಿತ್ತವರಾಗಿ ಅವ್ರ ಹತ್ರ ಈ ವಿಷಯನ ಪ್ರಸ್ತಾಪ ಮಾಡೋಕ್ ಆಗಲ್ಲ ಅಲ್ವಾ? ಅದು ಅಲ್ಲದೆ ಸಂಬಂಧದಲ್ಲಿ ಸಂಬಂಧ ಬೆಳೆಸಬಾರ್ದು ಅಂತಾರೆ. ಈಗಾಗಲೇ ನಾವು ಸಾರ್ಥಕ್ಕೆ ಆದ್ಯಂತ ಅಂದ್ಕೊಂಡು ವಿಕ್ಕಿಗೆ 6 ದಿನ ಕೊಟ್ಟಿದ್ದೀವಿ. ಇನ್ನೊಬ್ಳನ್ನ ಅದೇ ಮನೆಗೆ ಕೊಡೋದು ಈಗಾಗಲೇ ಇರೋ ಸಂಬಂಧಗಳ ಮೇಲೆ ಪರಿಣಾಮ ಬೀರಬಾರ್ದು ಅಲ್ವಾ? ಅದು ಒಂಥರ ಸರಿನೇ. ಆದ್ರೆ ಈ ನಿನ್ನ ಪುಟ್ಟ ಆಸೆನ ದಯವಿಟ್ಟು ಯಾರ ಹತ್ರನೂ ಹೇಳ್ಬೇಡ. ಛೇ, ನಾನು ಯಾಕ್ರೆ ಹೇಳಕ್ ಹೋಗ್ತೀನಿ? ನಿಮ್ಮ ಹತ್ರ ಹೇಳಕ್ಕೆ ಇಷ್ಟೊಂದು ಸಂಕೋಚ ಪಟ್ಟಿದ್ದೀನಿ, ಇನ್ ಬೇರೆಯವ್ರ ಹತ್ರ ಹೇಳ್ತೀನ? ಯೋಚನೆ ಮಾಡಬೇಡಿ, ನಾನು ಯಾರಿಗೂ ಹೇಳಲ್ಲ. ಮುತ್ತು ಬಡಿಯ ಮರಗಿತಿ. ಹಬ್ಬದಲ್ಲಿ ಎಣ್ಣೆ ತಟ್ಟಿಸ್ಕೋಬೇಕು. ಡಾಕ್ಟ್ರು ಸ್ವಲ್ಪ ಓಡಾಡು, ಡೆಲಿವರಿ ಟೈಮಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳಿರೋದೇನೋ ನಿಜ. ಆದ್ರೆ ತೀರಾ ಈ ರೀತಿ ಮ್ಯಾರಥಾನ್ ರೆಡಿ ಆಗೋ ತರ ಓಡಾಡು ಅಂತ ಯಾರು ಹೇಳಿಲ್ಲ. ಸ್ವಲ್ಪ ಸುಮ್ಮನೆ ಇರ್ತೀರಾ? ನನ್ನ ಮೈಂಡ್ ಪ್ಯಾಲೇಸ್ಗೆ ಹೋಗಿ ಯೋಚನೆ ಮಾಡ್ತಾ ಇದ್ದೀನಿ. ಇವಳು ದೊಡ್ಡ ಶರ್ಲಾಕ್ ಹೋಮ್ಸು ಯೋಚಿಸಿದಾಳಂತೆ. ಸಾರ್ಥಕ್, ನಂಗೆ ಯಾಕೋ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಾ ಇದೆ. ಏನಂತ? ನಮ್ಗೆ ಹೆಣ್ಮಗು ಹುಟ್ಟುತ್ತೆ ಅಂತನಾ ಅಥವಾ ಅವಳಿ ಜೋಳಿ ಆಗುತ್ತೆ ಅಂತನಾ? ಅಲ್ಲ, ಒಂದೇ ಸಲಕ್ಕೆ 1 ಡಜನ್ ಮಕ್ಳು ಹುಟ್ಟುತ್ತೆ ಅಂತ. ವಾವ್, ಎಕ್ಸಲೆಂಟ್. ಆಗ ನಾವು ಪ್ರೀ ಸ್ಕೂಲು, ನರ್ಸರಿ, LKG, UKG ಅಂತ ಮಕ್ಕಳನ್ನ ಸ್ಕೂಲ್ ಕಳಿಸೋ ಹಾಗೆ ಇಲ್ಲ. ಟೀಚರ್ನೇ ಮನೆಗೆ ಬರಕ್ ಹೇಳಿದ್ರೆ ಮನೇಲೆ ಸ್ಕೂಲ್ ನಡೆಯುತ್ತೆ. ಸೂಪರ್ ಅಲ್ಲ? ಮಿಸ್ಟರ್ ಗಂಡ, ನಾ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇರೋದು. ಮತ್ತೆ ಅದ್ರ ಬಗ್ಗೆ? ಅಮ್ಮು ಮತ್ತೆ ವೇದಾಂತ್ ಅಣ್ಣ ಒಬ್ರಿಗೊಬ್ರು ಲವ್ ಹೇಳ್ಕೊಂಡಿದ್ದಾರೆ ಅಂತ. ಇದೇ ನಿನ್ಗೆ ಹೊಸದಾಗಿ ಆಗ್ತಿರೋದಲ್ವಲ್ಲ? ತುಂಬಾ ದಿನದಿಂದ ಇದನ್ನೇ ಹೇಳ್ತಿದ್ಯಪ್ಪ, ಅದ್ರಲ್ಲೇನಿದೆ ವಿಶೇಷ? ಹಳೇದಕ್ಕೂ ಈಗಿನದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಇದು ತುಂಬಾನೇ ಸ್ಟ್ರಾಂಗ್ ಫೀಲಿಂಗ್. ನಾವೆಲ್ಲರೂ ಇಲ್ಲಿಗೆ ಬಂದಾಗ್ಲಿಂದ ಅವರಿಬ್ರು ಒಟ್ಟಿಗೆ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಲವ್ ಆಗಿದ್ರೆ ಹಾಗಾಗ್ತಿದ್ರಾ? ಅಷ್ಟೇ ಅಲ್ಲ, ಅಮ್ಮು ತಾನಾಗೆ ವೇದಾಂತ್ ಅಣ್ಣಂಗೆ ಎಣ್ಣೆ ಹಚ್ತೀನಿ ಅಂತ ಬಂದಿಲ್ಲ. ಅಲ್ಲಿಗೆ ಅವ್ರು ಯಥಾವತ್ ಮೊದ್ಲಿನ ತರನೇ ಇದಾರೆ ಅಂತ ಪಕ್ಕ ಆಯ್ತು. ಆದ್ರೂ ನೀನ್ ಯಾವಾಗಿಂದ ಇಷ್ಟೊಂದು ದಡ್ಡಿ ಆದೆ ಅಂತ? ನಾ ದಡ್ಡಿ ಆಗಿದ್ದಲ್ಲ, ನೀವ್ ಬ್ರಿಲಿಯಂಟ್ ಆಗ್ಲೇ ಇಲ್ಲ. ಸಾಕು ಸುಮ್ನಿರಮ್ಮ. ಅವ್ರು ಗ್ಯಾಪ್ ಮೇಂಟೈನ್ ಮಾಡ್ತಿದ್ದಾರೆ ಅಂದ್ರೆ ಲವ್ ಆಗಿದೆ ಅಂತನಾ? ಯಾವ ಲವರ್ಸ್ ತಾನೇ ಆತರ ಇರ್ತಾರೆ? ಅವ್ರಿಬ್ರು ಒಬ್ರನ್ನೊಬ್ರು ಮರ್ತು ಅವ್ರ ಲೈಫಲ್ಲಿ ಆರಾಮಾಗಿದ್ದಾರೆ ಅಂತ ತಾನೇ ಅರ್ಥ. ಇದಕ್ಕೆ ನಂಗೆ ಆಗಾಗ ನಾನು ಯಾರೋ ದಕ್ಷಿಕಾ ಮಣ್ಣನ್ ಕಟ್ಕೊಂಡೆ ಅಂತ ಫೀಲ್ ಆಗೋದು. ಇಲ್ಲೇ ಇಂಥ ಕಾಮನ್ ಪೀಪಲ್ ತಪ್ಪು ಮಾಡೋದು. ಆಯ್ತು, ಈ ಟೈಮಲ್ಲಿ ಬೇರೆ ತರನೇ ಯೋಚನೆ ಮಾಡೋ ನಿಮ್ ಬ್ರೈನ್ ಏನ್ ಹೇಳುತ್ತೆ? ಮುಂಚೆ ಆದ್ರೆ ಅಮ್ಮು ವೇದಾಂತ್ ಅಣ್ಣ ಇಷ್ಟ ಅಂತ ಇಲ್ಲಿ ಎಲ್ಲರ ಮುಂದೆ ಮಾತಾಡ್ತಾ ಇದ್ಲು. ಅವನ್ ಜೊತೆ ಓಡಾಡಕ್ಕೂ ಹಂಬಲಿಸ್ತಾ ಇದ್ಲು. ಈಗ ಅದೆಲ್ಲ ಯಾವ್ದೂ ಇಲ್ಲ, ಎಲ್ಲದಕ್ಕೂ ಫುಲ್ ಸ್ಟಾಪ್ ಬಿದ್ದಿದೆ. ಹಾಗಾದ್ರೆ ಈ ವೇದಾಂತ ಲವ್ ಮಾಡೋದು ಬೇಸ್ಟು ಅಂತ ಅಮ್ಮು ಸೈಲೆಂಟ್ ಆದ್ಲು ಅಂತ ತಾನೇ ಅನ್ಕೋಬೇಕು. ಒನ್ ವೇ ಲವ್ ಆದಾಗ ಜನ ಅದ್ರ ಬಗ್ಗೆ ಮಾತಾಡ್ತಾರೆ, ಅದನ್ನ ಬೇರೆ ಬೇರೆ ತರ ಎಕ್ಸ್ಪ್ರೆಸ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಆ ಒನ್ ವೇ ಲವ್ ಯಾವಾಗ 2 ವೇ ಆಗತ್ತೋ, ಎಲ್ಲಿ ಆ ಲವ್ ಎಲ್ಲರಿಗೂ ಗೊತ್ತಾಗತ್ತೋ ಅನ್ನೋಲ್ಲಿ ಕಾನ್ಶಿಯಸ್ ಆಗ್ಬಿಡ್ತಾರೆ. ಇಲ್ಲಾಗಿರೋದು ಅದೇನೆ. ಹೌದಾ? ಹಾಗಿದ್ರೆ ಒಬ್ರದೊಬ್ರು ಅವಾಯ್ಡ್ ಮಾಡ್ಕೊಂಡು ಯಾಕೆ ಓಡಾಡ್ಬೇಕು? ಇನ್ನಷ್ಟು ಕ್ಲೋಸ್ ಆಗಿರ್ಬೇಕು. ನನ್ ಪ್ರಕಾರ ಪ್ರೈವೇಟ್ ಆಗಿ ಅವರಿಬ್ರು ಹಾಗೇನೆ ಇದ್ದಾರೆ. ಆದ್ರೆ ಪಬ್ಲಿಕ್ ಅಲ್ಲಿ ಲವ್ ಮಾಡ್ತಿದಾರೆ ಅಂತ ಹೇಳಿ ಯಾರಿಗೂ ಗೊತ್ತಾಗ್ಬಾರ್ದು, ಅನುಮಾನನೂ ಬರಬಾರ್ದು ಅಂತ ಹೀಗೆ ನಡ್ಕೊಳ್ತಾ ಇರ್ಬೋದು. ಓಹೋ, ಇದಾ ವಿಷಯ? ಮತ್ತೆ ಹೇಗೆ ನಾವು ಬ್ರಿಲಿಯಂಟ್ ತಾನೆ? ಬ್ರಿಲಿಯನ್ಸಿ ಮನೆ ಹಾಳಾಯ್ತು.
ಇವಳು ಅಮ್ಮು ವೇದಾಂತ್ ಲೈಫ್ ಮೇಲೆ ಹಾಕೋ ಅರ್ಧದಷ್ಟು ಎಫರ್ಟ್ನ ನಮ್ಮ ಲೈಫ್ ಮೇಲೆ ಹಾಕಿದ್ರೆ ಏನಂದ್ರೆ ಏನಿಲ್ಲ, ಪೂಜೆಗೆ ಹೋಗೋಣ, ಟೈಮ್ ಆಯ್ತು ಅಂದೆ. ಹಾ You gonna do it now? Don't you know? ಮನೆಯವ್ರಿಗೆಲ್ಲ ಇದು ಒಂದು ಸರ್ಪ್ರೈಸು. ನಾನು ಬಂದು ಹೇಳೋವರೆಗೂ ಯಾರಿಗೂ ಪಟಾಕಿ ತಂದಿದೀವಿ ಅಂತ ಹೇಳಬಾರ್ದು ಅಂತ ಹೇಳಿದ್ದಾರೆ. ಆದ್ರೆ ನನಗೂ ನಮ್ಮೂರು ಮಾರಿ ಹಬ್ಬ ನೆನಪಾಗ್ತಾ ಇದೆ. ಹೆಂಗೆ ಪಟಾಕಿ ಎಲ್ಲ ಹೊಡೆದು ಮಾರಮ್ಮನ್ ಡ್ಯಾನ್ಸ್ ಮಾಡ್ತಾ ಇದ್ವಿ. ಆಹಾ ಆಹಾ, ಏನ್ ಅದ್ಭುತ ಅದು. ಅದೆಲ್ಲ ನೆನಪಾದಾಗ ಇದನ್ನೆಲ್ಲ ಮುಂದೆ ಇಟ್ಕೊಂಡು ಹೇಗ್ ತಾನೇ ಸುಮ್ಮನೆ ಇರೋದು? ಇವ್ರುಗಳೆಲ್ಲ ಯಾವಾಗ ಬರ್ತಾರೋ ದೇವ್ರೆ. ಕರ್ಮ ಕಾಂಡ. ಈ ಗ್ಯಾಪಲ್ಲಿ ಇವ್ರು ಬೇರೆ ಫೋನ್ ಮಾಡ್ಬೇಕಾ? ರಿಸೀವ್ ಮಾಡದೇ ಇದ್ರೆ ನಾಳೆನೆ 1 ವರ್ಷದ ಸ್ಯಾಲ್ರಿ ಬೇರೆ ಕೊಟ್ಟು ಕಳಿಸ್ಬಿಡ್ತಾರೆ. ಎಲ್ಲ ನನ್ನ ಹಣೆ ಬರ. ಹಲೋ ಮೇಡಮ್, ಹೇಳಿ. ಶ್ರೀ ಲಕ್ಷ್ಮೀಕಾಂತ್, ಡು ಯು ಹ್ಯಾವ್ ಪ್ರೊಫೆಷನಲಿಸಮ್? ನಮ್ಗೆ ಇಸಮು ಅಂತ ಗೊತ್ತಿರೋದು ಜರ್ನಲಿಸಂ ಒಂದೇ. ಇದ್ಯಾವುದು ಪ್ರೊಫೆಷನಲಿಸಮು? ವೆರಿ ಗುಡ್ ಈವ್ನಿಂಗ್ ಮೇಡಮ್. ವುಡ್ ಯು ಲೈಕ್ ಟು ಹ್ಯಾವ್ ಸಮಥಿಂಗ್? ವಾಟ್ ನಾನ್ಸೆನ್ಸ್ ಕಾಂತ, ಏನ್ರಿ ಮಾತಾಡ್ತಾ ಇದ್ದೀರಾ? ತಪ್ಪು ಮಾತಾಡೋದ್ನ ಮೇಡಮ್? ದಯವಿಟ್ಟು ನಿಮ್ ಹೊಟ್ಟೆಗೆ ಹಾಕೊಂಡ್ಬಿಡಿ. ಮೊದ್ಲೇ ನಾನು ಇಂಗ್ಲಿಷು ಸ್ವಲ್ಪ ವೀಕು. ಯಾರಾದ್ರೂ ಆಫೀಸಿಗೆ ಬಂದ್ರೆ ಟೈಮ್ ನೋಡ್ಕೊಂಡು ವಿಶ್ ಮಾಡಿ ವುಡ್ ಯು ಲೈಕ್ ಟು ಹ್ಯಾವ್ ಸಮಥಿಂಗ್ ಅಂತ ಕೇಳು ಅಂತ ವಾಸೆ ಹೇಳ್ಕೊಟ್ಟಿದ್ದಾರೆ. ನನಗೆ ಇಂಗ್ಲಿಷಲ್ಲಿ ಲಾಂಗ್ ಸೆಂಟೆನ್ಸ್ ಅಂದ್ರೆ ಅದು ಒಂದೇ ಮೇಡಮ್ ಬರೋದು. ನೀವು ವೇದಾಂತ್ ಪಿ ಅಂದ್ರೆ ನನಗೆ ಇರಿಟೇಟ್ ಆಗ್ತಿದೆ. ನಾವು ನಿಮ್ನ ಹೇಗ್ ಸಹಿಸ್ಕೊಂಡಿದಾನೋ ಏನೋ. ಅಲ್ರಿ, ಇದನ್ನೆಲ್ಲ ಕೇಳಕ್ಕೆ ನಾನು ಆಫೀಸಿಗೆ ಬಂದಿದ್ದೀನ? ಹೌದು ಮೇಡಮ್. ಅಲ್ಲ ಇಲ್ಲ 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 ಮೇಡಮ್, ಇಲ್ಲ. ಅದು ಏನಾಯ್ತು ಅಂದ್ರೆ ನೀವ್ ಅದೇನೋ ಇಸಮ್ ಅಂದ್ರಲ್ಲ, ಅದು ನನಗೆ ಅರ್ಥ ಆಗ್ಲಿಲ್ಲ, ಅದಕ್ಕೆ ಹಾಗಂದುಬಿಟ್ಟೆ. ನಿಮ್ಮಂತವ್ರ ಜೊತೆ ನಾನ್ ಕೆಲಸ ಮಾಡ್ಬೇಕಲ್ಲ, ಕರ್ಮ. ನಾನ್ ಕೇಳಿದ್ದು ನೀವ್ ಹೋಗಿದ್ ಕೆಲ್ಸ ಆಯ್ತಾ? ಅಲ್ಲರಿ, ನೀವ್ ಹೋಗಿ ಎಷ್ಟೊತ್ತಾಯ್ತು? ಹೋದ್ಮೇಲೆ ಅಲ್ಲಿ ಏನಾಯ್ತು ಅಂತ ಒಂದ್ ಕಾಲ್ ಮಾಡ್ಬೇಕು ಅಂತ ಗೊತ್ತಾಗಲ್ವಾ ಅಂತ ನಿಮ್ಗೆ? ಮೇಡಮ್, ನಾನು ಕಾಲ್ ಮಾಡಕ್ಕೆ ಮರ್ತಿರ್ಬೋದು, ಆದ್ರೆ ನೀವು ಹೇಳಿದ ಕೆಲ್ಸನ ಮರ್ತಿಲ್ಲ ಮೇಡಮ್. ನೀವು ಬಾಸ್ ಮತ್ತೆ ಅಮೂಲ್ಯ ಮೇಡಮ್ ಮೇಲೆ ಒಂದು ಕಣ್ಣಿಡು ಅಂತ ಹೇಳಿದ್ರಿ, ಆದ್ರೆ ನಾನು 2 ಕಣ್ಣು ಅವ್ರ ಮೇಲೆ ಇಟ್ಟಿದ್ದೆ. ಇಬ್ರು ಆರಾಮಾಗೇ ಇದ್ದಾರೆ. ಆದ್ರೆ ನಿಮಗೇನ್ ಬೇಕು ಅದು ಸಿಗ್ತಲ್ಲ ಮೇಡಮ್. ಆಯುಷ್, ಅವನಿಬ್ರು ಮಧ್ಯೆ ನಡಿಬಾರದೇನು ನಡೀತಲ್ಲ ತಾನೆ? ಅದು ನಡೆಯಕ್ ಶುರುವಾಗಿ ತುಂಬಾ ದಿನ ಆಯ್ತು. ಅದನ್ನ ಯಾವ ಬಾಯಲ್ಲಿ ಹೇಳಿ? ರೀ ಕಾಂತ, ಅಲ್ಲಿ ನೆಟ್ವರ್ಕ್ ಸರಿಗಿಲ್ವಾ? ನಾನ್ ಮಾತಾಡ್ತಿರೋದ್ ಕೇಳಿಸ್ತಾ ಇಲ್ವಾ ನಿಮ್ಗೆ? ಕೇಳಿಸ್ತಿದೆ ಮೇಡಮ್. ಅಂದ್ರೆ ಅವ್ರ ಮಧ್ಯ ಅಂತದೇನು ನಡೀತಿಲ್ಲ ಅಲ್ವಾ? ಪ್ರೀತಿ ಉಳಿಸೋ ಸಲುವಾಗಿ ಸುಳ್ಳು ಹೇಳ್ತಾ ಇದೀನಿ ದೇವ್ರೆ, ದಯವಿಟ್ಟು ಕೋಪ ಮಾಡ್ಕೋಬೇಡ. ಇಲ್ಲ ಮೇಡಮ್, ಅಂತದೇನು ನಡೀತಾ ಇಲ್ಲ. ಪ್ಲೀಸ್ ನನ್ನ ನಂಬಿ, ನನ್ನ ನಂಬಿ, ನನ್ನ ನಂಬಿ. ಓಕೆ, ಆಲ್ ರೈಟ್. ಹಾಗಂತ ನೀವ್ ರಿಲ್ಯಾಕ್ಸ್ ಆಗ್ಬಿಡ್ಬೇಡಿ. ಅವರು ಅಲ್ಲಿಂದ ಬರೋ ತನಕ ನೀವ್ ನಿಮ್ ಕೆಲ್ಸನ ಮಾಡ್ತಾನೆ ಇರ್ಬೇಕು. ಇವಾಗ ಅಲ್ಲೇನೋ ಆಗದೆ ಇರ್ಬೋದು, ಆದ್ರೆ ಮುಂದೆ ಆಗ್ಬಹುದು. ಅಲ್ಲೇನೇ ಕಂಡ್ರು ಅದನ್ನ ಇಮ್ಮಿಡಿಯೇಟ್ ಆಗಿ ನನ್ಗೆ ಇನ್ಫಾರ್ಮ್ ಮಾಡ್ಬೇಕು. ಅರ್ಥ ಆಯ್ತಾ? ಆಯ್ತು ಮೇಡಮ್, ಹೇಳ್ತೀನಿ. ಒಂದ್ ವೇಳೆ ಅಲ್ಲಿ ಏನೋ ನಡೆದು ನೀವ್ ಅದನ್ನ ನೋಡಿನೂ ನನ್ನ ಹತ್ರ ಸುಳ್ಳು ಹೇಳಿದ್ರೆ ನಾನಿನ್ನ ಜೀವಂತವಾಗಿ ಮಣ್ಣು ಮಾಡ್ಬಿಡ್ತೀನಿ. ಇಂಥ ಇಕ್ಕಟ್ಟಲ್ಲಿ ಸಿಗಾಕೊಳ್ಳೋದಕ್ಕಿಂತ ಇವತ್ತು ಹಾರಿಸೋ ರಾಕೆಟ್ ನ ತಬ್ಕೊಂಡು ಆಕಾಶಕ್ಕೆ ಹಾರೋಗ್ಬಿಡೋದೇ ವಾಸಿ. ಕಾಂತ ಅಂಕಲ್, ಯಾಕೆ ಹೆದರ್ಕೊಳ್ತಾ ಇದ್ದೀರಾ? ಪಟಾಕಿ ಹೊಡೆಯೋಣ ಅಂತ ಕೇಳಕ್ ಬಂದೆ. ನೋಡಮ್ಮ, ನಾನು ಇನ್ನ ವಯಸ್ಸಲ್ಲಿ ತುಂಬಾ ಚಿಕ್ಕವನು, ಆಮೇಲೆ ಬ್ಯಾಚುಲರ್ ಬೇರೆ. ನೀನು ಮಾತು ಮುಂಚೆ ನನ್ನ ಅಂಕಲ್ 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 ಅಂತ ಕರಿಬೇಡ. ಅಂಕಲ್,
ನೀವು ಬ್ಯಾಚುಲರೇ, ಆದ್ರೆ ನನ್ಗಿನ್ನ ತುಂಬಾ ದೊಡ್ಡವರು, ಅದಕ್ಕೆ ನಾನು ಅಂಕಲ್ ಅಂತ ಕರಿತೀನಿ. ನೀವು ತುಂಬಾನೇ ಬನ್ನಿ. ಸರಿ ಸರಿ, ಪಟಾಕಿ ಹೊಡೆಯೋಣ. ವೇದಾಂತ್, ವೇದಾಂತ್ ಪ್ಲೀಸ್ ಬಾಗ್ಲು ತೆಗಿ. ವೇದಾಂತ್, ನಾನೇ ಬಂದಿರೋದು. ಪ್ಲೀಸ್ ಬಾಗ್ಲು ತೆಗಿ ವೇದಾಂತ್. ವೇದಾಂತ್, ವೇದಾಂತ್ ಪ್ಲೀಸ್ ಬಾಗ್ಲು ತೆಗಿ. ವೇದಾಂತ್, ವೇದಾಂತ್ ಪ್ಲೀಸ್. ಅಮೂಲ್ಯ, ಅದಕ್ಕೆ ವೇದಾಂತ್ ಡೋರ್ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಪಟಾಕಿ ಹೊಡೆದ್ ಯಾರ ಅಮೂಲ್ಯ? ಅದು ಎಲ್ರಿಗೂ ಸರ್ಪ್ರೈಸ್ ಇರ್ಲಿ ಅಂತ ನಾನೇ ತರಿಸಿದ್ದು. ಅದು ನಂದೇ ಪ್ಲಾನ್. ಅದಕ್ಕೆ ಅಗ್ರಜ, ಅಗ್ರಜ ಓಪನ್ ದ ಡೋರ್. ಟೆನ್ಷನ್ ಆಗ್ಬೇಡ, ನಾವೆಲ್ಲ ನಿನ್ ಜೊತೆಗಿದ್ದೀವಿ. ಪ್ಲೀಸ್ ಓಪನ್ ದ ಡೋರ್. ಮೊದಲು ನಮ್ಮನ್ನ ಒಳಗಡೆ ಬರಕ್ ಬಿಡು ಅಗ್ರಜ, ನಿನ್ಗೇನು ಆಗಲ್ಲ. ಪ್ಲೀಸ್ ಓಪನ್ ದ ಡೋರ್. ವೇದಾಂತ್, ವೇದಾಂತ್ ಪ್ಲೀಸ್, ವೇದಾಂತ್ ಪ್ಲೀಸ್ ಬಾಗಿಲು ತೆಗಿ. ಅಣ್ಣ ಅಣ್ಣ ಅಣ್ಣ, ಬಾಗಿಲು ತೆಗಿಯೋ ಅಣ್ಣ. ಅದಕ್ಕೆ ವಿಕ್ಕಿ ಬಾಬಾ ಏನು ಆಗಲ್ಲ ಅಂತಿದ್ದಾರೆ. ವೇದಾಂತ್ ಏನಾಗಿದೆ? ನೀನ್ ಹಿಂಗ್ ಮಾಡ್ಬಾರ್ದಿತ್ತು ಅಮೂಲ್ಯ. ನಾನೇನ್ ಮಾಡಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಅದಕ್ಕೆ ಯಾಕೆ ಪಟಾಕಿಯಿಂದ ಏನಾದ್ರೂ ಪ್ರಾಬ್ಲಮ್ ಆಯ್ತಾ? ಹೌದು, ಮೊದಲಿಂದನೂ ವೇದಾಂತ್ ಅವರಿಗೆ ಪಟಾಕಿ ಅಂದ್ರೆ ತುಂಬಾ ಭಯ. ಅವ್ರ ಬಗ್ಗೆ ಎಲ್ಲೂ ಹೇಳ್ಕೊಂಡಿಲ್ಲ ಅಥವಾ ಮಾತಾಡಿಲ್ಲ. ಪಬ್ಲಿಕ್ ಅಲ್ಲಿ ಇಂಥ ಸಿಚುವೇಶನ್ ಬಂದಾಗ ಅವ್ರು ಮೊದಲು ಅಲ್ಲಿಂದ ಹೊರಟ್ಬಿಡ್ತಾರೆ. ದೀಪಾವಳಿ ಟೈಮಲ್ಲಿ ರೋಡಲ್ಲೆಲ್ಲ ಪಟಾಕಿ ಹೊಡಿತಾರೆ ಅಂತ ಅವ್ರು ಆದಷ್ಟು ಟ್ರಾವೆಲಿಂಗ್ ನ ಅವಾಯ್ಡ್ ಮಾಡ್ತಾರೆ. ಮೇ ಬಿ ಅವ್ರಿಗೆ ಅದರಿಂದ ಆಂಕ್ಷಸ್ ಆಗುತ್ತೆ ಅನ್ಸುತ್ತೆ. ಐ ಆಮ್ ರಿಯಲಿ ಸಾರಿ. ಅದಕ್ಕೆ ನಂಗೆ ಈ ವಿಚಾರದ ಬಗ್ಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ವಿಷಯ ಹೀಗೆ ಅಂತ ಗೊತ್ತಿದ್ದಿದ್ರೆ ನಾನು ಪಟಾಕಿ ನಿಜವಾಗ್ಲೂ ತರಿಸ್ತಾ ಇರ್ಲಿಲ್ಲ. ನೋಡಿ, ಅಗ್ರಜ ಒಬ್ಬನೇ ಇದ್ದಷ್ಟು ಪ್ರಾಬ್ಲಮ್ ಆಗುತ್ತೆ. ಅವನು ಇನ್ನಷ್ಟು ಆಂಕ್ಷಸ್ ಆಗ್ತಾನೆ. ಮನೇಲಾಗಿದ್ರೆ ಅಮ್ಮನೋ ಅಜ್ಜಿನೋ ಅವನ್ನ ಸಮಾಧಾನ ಮಾಡಿರೋದು. ಆದ್ರೆ ಇಲ್ಲಿ ಮೊದಲು ಡೋರ್ ಓಪನ್ ಮಾಡಿಸಿ. ವೇದಾಂತ್ ಬಾಗಿಲು ತೆಗೀರಿ, ನಾವೆಲ್ಲ ಇದೀವಿ, ಏನು ಆಗಲ್ಲ. ವೇದಾಂತ್, ಅಗ್ರಜ, ಅಗ್ರಜ ಲಿಸನ್, ಪಟಾಕಿ ಯಾರು ಹೊಡಿತಾ ಇಲ್ಲ. ಯು ಜಸ್ಟ್ ಕಮ್ ಔಟ್. ಪಟಾಕಿ ಹೊಡೆಯೋದನ್ನ ಸ್ಟಾಪ್ ಮಾಡಿದ್ದಾರೆ ಅಗ್ರಜ. ಕಮ್ ಔಟ್ ಮ್ಯಾನ್. ಅಗ್ರಜ. ಅಣ್ಣ, ಆತರ ಬಡಿಬೇಡ ಕಣ. ಅವ್ನಿಗೆ ಆನ್ಸರ್ಸ್ ಆದ್ರೆ ಹಾಗಂತ ಅವನ್ನ ಸುಮ್ಮನೆ ಬಿಡಕ್ಕಾಗತ್ತಾ? ಬಟ್ ಇವಾಗ ಬೇರೆ ದಾರಿ ಇಲ್ಲ ಅಣ್ಣ. ಬಿಟ್ಬಿಡೋದೇ ಒಳ್ಳೇದು. ಇನ್ ಸ್ವಲ್ಪ ಹೊತ್ತಿಗೆ ನಾನು ಸಮಾಧಾನ ಮಾಡ್ಕೊಂಡು ಮಾತಾಡೋಗ ಆಗ್ತಾನೆ. ಅವಾಗ ಬರೋಣ. ಇವಾಗಿಂದ ಹೋಗೋದೇ ಒಳ್ಳೇದಣ್ಣ. ಆದ್ಯ ಹೇಳ್ತಿರೋದು ಕೂಡ ಸರಿಯಾಗಿದೆ. ಜಸ್ಟ್ ಗಿವ್ ಹಿಮ್ ಸಮ್ ಸ್ಪೇಸ್. ವೇದಾಂತ್, ವೇದಾಂತ್, ನಿನಗೆ ನನ್ನ ಮಾತು ಕೇಳಿಸ್ತಿದೆ ಅಂದ್ರೆ ಪ್ಲೀಸ್ ಬಾಗಿಲು ತೆಗಿ. ನಂಗೆ ತುಂಬಾನೇ ಟೆನ್ಷನ್ ಆಗ್ತಿದೆ. ಐ ಆಮ್ ಸಾರಿ ವೇದಾಂತ್. ನಿನಗೆ ಪಟಾಕಿ ಅಂದ್ರೆ ಆಗಲ್ಲ ಅನ್ನೋದ್ರ ಬಗ್ಗೆ ನಿನಗೆ ಸಣ್ಣ ಕ್ಲೂನು ಇರ್ಲಿಲ್ಲ. ಬಜರಂಗಿ ಬೇಲಾಡೆ ಅದ್ ಗೊತ್ತಿದ್ರೆ ನಾನು ಸತ್ಯವಾಗ್ಲೂ ಇಂಥ ಕೆಲಸ ಮಾಡ್ತಿರ್ಲಿಲ್ಲ. ನಾನಿನ್ನ ನೋಡ್ಬೇಕು ವೇದಾಂತ್. ನಾನ್ ಒಳಗ್ ಬಂದು ಏನು ಮಾತಾಡಲ್ಲ. ನಾನು ನಿನ್ ನೋಡ್ಬೇಕಷ್ಟೇ. ನಿಜವಾಗ್ಲೂ ಏನು ಮಾತಾಡಲ್ಲ. ನೀನ್ ಅಲ್ಲಿ ಒಬ್ಬರೇ ಕಷ್ಟ ಪಡೋದು ನನ್ನಿಂದ ಸಹಿಸಕ್ ಆಗಲ್ಲ ವೇದಾಂತ್. ಪ್ಲೀಸ್ ಬಾಗ್ಲಿ ತೆಗಿ ವೇದಾಂತ್.
ವೇದಾಂತ್ ಹೇಗಿದ್ದಾರೆ? ರೂಮಲ್ಲಿ ಇಲ್ಲ ಅಂದ್ರೆ ಸಿಕ್ಕಿದ್ರಾ? ಇಸಿ ಓಕೆ? ನೀನ್ ಮಾತಾಡ್ದಿ ಅವ್ರ ಜೊತೆ? ಅದೇ ಯಾಕೆ ನಗ್ತಿದ್ಯಾ? ಅದ್ಯ ನಿನಗೆ ಏನ್ ಆಗ್ತಿದೆ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ನೀನ್ ಆಗ್ಲೇ ಹೇಳಿದ್ ನಿಜಾನೇ, ನಾನು ಸ್ವಲ್ಪ ದಡ್ಡ. ಆದ್ರೂ ಆರ್ ಯು ಫೈನ್? Don't worry, Sarthak. I'm fine. Actually, more than fine. And ಹಾಗೇನೆ ನೀವು ದಡ್ಡ ಅಲ್ಲ. You are the sweetest person in the world. ಆದ್ಯ ನೀನ್ ಸಿಂಪಲ್ ಆಗಿ ಫೈನ್ ಅಂದಿದ್ದೆ ನನ್ಗೆ ಅರ್ಥ ಆಗ್ತಿಲ್ಲ. ಇನ್ನು ಹೀಗೆಲ್ಲ ಮಾತಾಡ್ಬಿಟ್ರೆ ನಾನು ಏನಂತ ಅನ್ಕೊಳ್ಬೇಕು? I'm literally confused. ನೀವು ನನ್ನ ಲೈಫ್ ನಷ್ಟೇ ಚೇಂಜ್ ಮಾಡಿದೀರಾ ಅಂತ ಅನ್ಕೊಂಡಿದ್ದೆ, ಆದ್ರೆ ಅದಕ್ಕಿಂತ ಜಾಸ್ತಿನೇ ಆಗಿದೆ. ಯಾಕೆ ಹೀಗೆ ಟೆನ್ಷನ್ ಕೊಡ್ತಿದ್ಯಾ ಆದ್ಯ? ಇಸ್ ಎವ್ರಿಥಿಂಗ್ ಓಕೆ? ನೀವು ಪ್ರಪೋಸ್ ಮಾಡಿದಾಗ ನಾನು ಒಂದೂ ಮಾತಾಡದೆ ಒಪ್ಕೊಂಡಲ್ಲ, ಅದು ನಾನು ನನ್ನ ಲೈಫ್ ನಲ್ಲಿ ತಗೊಂಡಿರೋಂತ ಅಲ್ಟಿಮೇಟ್ ಡಿಸಿಷನ್. ನಾವು ಪ್ರೀತಿಸಿ ಮದುವೆ ಆಗಿರೋದ್ರಿಂದ ನಮ್ಮ ಲೈಫ್ ಅಷ್ಟೇ ಅಲ್ಲ, ನಮ್ಮ ಫ್ಯಾಮಿಲಿ ಲೈಫೇ ಚೇಂಜ್ ಆಗಿದೆ. ಐ ಆಮ್ ಸೋ ಥ್ಯಾಂಕ್ಫುಲ್ ಫಾರ್ ಯು. ಐ ಲವ್ ಯು. ಒಟ್ನಲ್ಲಿ ನಾನು ಏನು ಹೇಳಿದೆ ಸುಮ್ಮನೆ ಟೆನ್ಷನ್ ಕೊಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ ಅನ್ನೋದಂತೂ ಪಕ್ಕ ಆಯ್ತು. ವಿಷಯ ಏನು ಅಂತ ನಂಗೆ ಸ್ವಲ್ಪನೂ ಅರ್ಥ ಆಗ್ಲಿಲ್ಲ. ಆದ್ರೆ ನೀನ್ ಲವ್ ಯು ಅಂದಿದ್ಯಾ ಅಂದ್ಮೇಲೆ ನೀನ್ ಖುಷಿ ಆಗಿದ್ಯಾ ಅಂತ ಅರ್ಥ. ನೀನ್ ಖುಷಿ ಆಗಿದ್ಯಾ ಅಂದ್ಮೇಲೆ ಫ್ಯಾಮಿಲಿ ಮಧ್ಯೆ ಏನೋ ಪ್ರಾಬ್ಲಮ್ಸ್ ಇಲ್ಲ ಅಂತಾನು ಅನ್ಕೊಳ್ಬಹುದು. ಸೊ ರೀಸನ್ ಗೊತ್ತಾಗಿಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಳೋದ್ಕಿಂತ ಸಿಂಪಲ್ ಆಗಿ ನಾನು ಲವ್ ಯು ಟು ಅನ್ನೋದೇ ಬೆಟರ್. ಲವ್ ಯು ಟು ಅದೇ. ಬಾ ಇನ್ನೊಂದು ಹಚ್ಚೋಣ. ಎಲ್ಲರೂ ಬರ್ತಿದ್ದಾರೆ. ಅಗ್ರಜ, ನಿನ್ ಕೈಯಲ್ಲಿ ಪಟಾಕಿನ? ನನ್ಗೆ ಆಶ್ಚರ್ಯ ಆಗ್ತಿದೆ. ನನಗೂ ಅದೇ ಆಶ್ಚರ್ಯ ವೇದಾಂತ್. ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಎಲ್ಲ ಸಲ ಮನುಷ್ಯ ಒಂದೇ ತರ ಇರೋದಿಲ್ಲ, ಬದಲಾಗ್ತಾನೆ. ಈಗ ಆರಾಮಾಗಿದ್ದೀರಲ್ವಾ ಬಾಬಾ? ಹೂ ಅಂಜು, ನನಗೆ ಪಟಾಕಿ ಕಂಡ್ರೆ ಸ್ವಲ್ಪ ಭಯ ಇತ್ತು, ಆದ್ರೆ ಈಗಿಲ್ಲ. ಅದ್ಯಾಕೆ ಹಾಗೆ ಬಾಬಾ? ಏನಕ್ಕೆ ಅಂದ್ರೆ ನಮ್ಮ ಅಗ್ರಜಂಗೆ ಏರ್ ಪೊಲ್ಯೂಷನ್ ಮತ್ತೆ ನಾಯ್ಸ್ ಪೊಲ್ಯೂಷನ್ ಆಗುತ್ತೆ ಅಂತ ಭಯ ಅಷ್ಟೇ. ಕರೆಕ್ಟ್. ಏನ್ ಕರೆಕ್ಟು? ಇದನ್ನೆಲ್ಲ ನಾವು ಡೈಲಿ ಮಾಡ್ತೀವಾ? ವರ್ಷಕ್ಕೆ ಒಂದೇ ದಿನ ತಾನೇ ಈ ಹಬ್ಬ ಬರೋದು. ಅತಿಯಾಗಿ ಮಾಡಬಾರ್ದು ಅನ್ನೋದು ಬಿಟ್ರೆ ಸ್ವಲ್ಪ ಪಟಾಕಿ ಹೊಡೆದ್ರೆ ಏನೂ ಆಗಲ್ಲ. ನನಗೆ ಗೊತ್ತಿತ್ತು ವಿಕಾಸ್, ಯಾರು ಇಲ್ದೇ ಇರೋ ಜಾಗದಲ್ಲಿ ನೀವು ನನ್ನನ್ನೇ ಪ್ರತಿಷ್ಠಾಪನೆ ಮಾಡ್ತೀರಾ ಅಂತ. ನಾನ್ ರೆಡಿ. ಭಾವ, ನಾನಂತೂ ಪಟಾಕಿ ಹೊಡೆದು ಎಷ್ಟೊಂದು ವರ್ಷಗಳೇ ಹೋಗಿದೆ ಭಾವ. ಅಲ್ವಾ? ನನ್ಗೂ ಟಚ್ ಹೋಗ್ಬಿಟ್ಟಿದೆ.